ಶುಭವಂದನೆ ನಿಮಗೆಲ್ಲರಿಗೂ. ಕ್ರಿಸ್ತೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರನ್ನು ಅವಲೋಕನ ಎನ್ನುವ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಪ್ರಿಯರೇ, ಅವಲೋಕನ ದೇವರ ವಾಕ್ಯದಲ್ಲಿ ಓದುವಂಥ ಅನೇಕ ವಿಷಯಗಳು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಂಥ ವಿಷಯಗಳು. ಯೇಸು ಸ್ವಾಮಿ ಪ್ರೀತಿಯ ಬಗ್ಗೆ ಮಾತಾಡುವಾಗ ಆ ಪ್ರೀತಿಯನ್ನು ನಾವು ಲೋಕದ ಮಧ್ಯದಲ್ಲಿ ಹೇಗೆ ನಾವು ಪರಿಚಯಿಸ್ತೇವೆ, ಹೇಗೆ ನಾವು ಪ್ರದರ್ಶಿಸ್ತೇವೆ, ಅಥವಾ ಹೇಗೆ ನಾವು ಆ ಪ್ರೀತಿಯಲ್ಲಿ ನಡೆಯುತ್ತೇವೆ ಎನ್ನುವಂಥದ್ದು ಬಹಳ ಮುಖ್ಯ. ದೇವರ ವಾಕ್ಯಗಳನ್ನು ನಾವು ಓದುತ್ತೇವೆ, ಸಂದೇಶಗಳನ್ನು ಕೇಳುತ್ತೇವೆ, ಸಂದೇಶಗಳನ್ನು ಮಾಡುತ್ತೇವೆ, ಆದರೆ ಅದಕ್ಕೆ ತಕ್ಕ ಹಾಗೆ ಬಾಳುವಂಥದ್ದು ಅದು ಬಹಳ ಮುಖ್ಯವಾಗಿದೆ. ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾನೆ, ಆರಾಧನೆಯು ಮಾಡುವಂಥದ್ದಲ್ಲ, ಆರಾಧನೆಯು ಜೀವಿಸುವ ರೀತಿ ಎಂಬುದಾಗಿ. ಮತ್ತೊಬ್ಬ ವ್ಯಕ್ತಿ ಹೇಳುತ್ತಿದ್ದಾನೆ, ಸುವಾರ್ತೆಯು ಸಾರುವಂಥದ್ದಲ್ಲ, ಸುವಾರ್ತೆಯು ನಮ್ಮ ಜೀವನ ಕ್ರಮವಾಗಿರಬೇಕು. ಒಂದು ಅರ್ಥದಲ್ಲಿ ಹೌದು, ಸುವಾರ್ತೆಯು ಕೂಡ ನಮ್ಮ ಜೀವಿತದ ಒಂದು ಕ್ರಮವಾಗಿರಬೇಕು. ನಮ್ಮ ಜೀವಿತವು ಜನರಿಗೆ ಸುವಾರ್ತೆಯನ್ನು ಕಾಣುವಂಥದ್ದಾಗಿರಬೇಕು, ತೋರಿಸುವಂಥದ್ದಾಗಿರಬೇಕು. ಇಂದು ನಾವು ನಮ್ಮ ಸ್ನೇಹಿತರೊಂದಿಗೆ ನಾನಿಲ್ಲಿದ್ದೇನೆ. ಯುವ ಜನರ ಮಧ್ಯದಲ್ಲಿರುವಂಥ ಪಿಡುಗುಗಳು ಅಥವಾ ಯುವ ಜನರು ಯಾವ ಯಾವ ತೊಂದರೆಯಲ್ಲಿ ಬಾಳ್ತಿದ್ದಾರೆ, ಯಾವ ರೀತಿಯಲ್ಲಿ ಅವರು ಈ ಲೋಕದ ಸಂಪ್ರದಾಯಗಳ ವಿರುದ್ಧವಾಗಿ ಅವರು ನಿಲ್ಲಬೇಕೆಂಬುದನ್ನು ನಾವು ಬೋಧಿಸಬೇಕು, ಹೇಗೆ ಅವರು ದೇವರ ವಾಕ್ಯದ ಮೂಲಕವಾಗಿ ಬೆಳೆಯಬೇಕೆನ್ನುವುದರ ಬಗ್ಗೆ ಸ್ವಲ್ಪ ಹೊತ್ತು ನಾವು ಅವಲೋಕಿಸುವ. ಇಂದು ನನ್ನೊಂದಿಗೆ ಪಾಸ್ಟರ್ ಸುನಿಲ್ ಜಾನ್ ಡಿಸೂಸರ್ ಅವರಿದ್ದಾರೆ ಹಾಗೂ ಪಾಸ್ಟರ್ ಪ್ರಶಾಂತ್ ಮಾಬೆನ್ ರವರಿದ್ದಾರೆ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ನಾವು ಪ್ರಾರಂಭಿಸೋಣ. ಇಂದು ಯುವ ಜನರ ಮಧ್ಯದಲ್ಲಿರುವಂಥ ಪಿಡುಗುಗಳು ಅಥವಾ ಯುವ ಜನರು ದೇವರಿಂದ ದೂರ ಹೋಗುವುದಕ್ಕೆ ಅಥವಾ ದೇವರ ಕಾರ್ಯಗಳಿಂದ, ದೇವರ ಭಕ್ತಿಯಿಂದ, ಭಯಭಕ್ತಿಯಿಂದ ದೂರ ಹೋಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ಇವತ್ತಿಗೆ ಬೇಕಾದೊಂದು ವಾಕ್ಯವನ್ನು ನಿಮಗೋಸ್ಕರ ಓದ್ತೇನೆ. ಬಹಳ ಎಲ್ಲರಿಗೂ ಚಿರಪರಿಚಿತವಾದಂಥ ವಾಕ್ಯ ಭಾಗ ಹೀಗೆ ಹೇಳ್ತದೆ. 119ನೇ ಕೀರ್ತನೆ, ದಯಮಾಡಿ ವೇಗವಾಗಿ ತೆಗಿರಿ. 119ನೇ ಕೀರ್ತನೆ 9ನೇ ವಚನ ಹೀಗೆ ಹೇಳ್ತದೆ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಇನ್ನೊಂದಾವರ್ತಿ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದಲೇ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಅಂದರೆ ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಕೇವಲ ದೇವರ ವಾಕ್ಯವನ್ನು ಓದಿದರೆ ಸಾಧ್ಯವಾಗುವುದಿಲ್ಲ, ಅದನ್ನು ಗಮನಿಸಿ ಅದರಂತೆ ಆ ವಾಕ್ಯಕ್ಕೆ ಪ್ರಕಾರವಾಗಿ ನಡೆಯುವಂಥದ್ದು ಬಹಳ ಅಗತ್ಯವಾಗಿದೆ. ಈಗ ನಾನು ಪಾಸ್ಟರ್ ಸುನಿಲ್ ಜಾನ್ ಡಿಸೂಸರ್ ಅವರಿಂದ ಪ್ರಾರಂಭಿಸ್ತೇನೆ. ಪಾಸ್ಟರ್, ಯವನಸ್ಥರ ಮಧ್ಯದಲ್ಲಿರುವಂಥ ಅನೇಕ ತೊಂದರೆಗಳಿದೆ. ಮೊದಲನೇದಾಗಿ ಬಹಳ ಕನ್ಫ್ಯೂಸ್ ಮಾಡುವಂಥ ಒಂದು ಸ್ಥಳ ಅದು. ಇತ್ಲಾಗೆ ಮಕ್ಕಳು ಅಲ್ಲ, ಅತ್ಲಾಗೆ ಪ್ರಬುದ್ಧರು ಅಥವಾ ಹಿರಿಯರು ಅಲ್ಲ. ಅವರು ಅವರ ಬದುಕಿನಲ್ಲಿ ಬಹಳ ಬದಲಾವಣೆಗಳಾಗುವಂಥ ಒಂದು ಸಮಯ. ಮುಂದಿನ ದಿವಸದಲ್ಲಿ ನಾವು ಮನಃಶಾಸ್ತ್ರಜ್ಞರು ಹಾಗೂ ವೈದ್ಯರುಗಳಿಂದ ಕೂಡ ಇದರ ಬಗ್ಗೆ ನಾವು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಏನ್ ಹೇಳ್ತೀರಿ ಫಸ್ಟ್? ಖಂಡಿತವಾಗಿ. ಈಗ ನಾವು ಮಾತಾಡ್ತಿರೋದು ದೇವರ ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿ. ಈಗ ಅನೇಕ ಸಲ ನಾವು ಬೆರಕೆ ಮಾಡುವುದು ಬೇಡ. ಉದಾಹರಣೆಗೆ ಮನಃಶಾಸ್ತ್ರಜ್ಞರು, ವಿಜ್ಞಾನವು ಅಥವಾ ಸೈನ್ಸ್ ಅಥವಾ ಈಗಿನ ಲೌಕಿಕ ಸಂಪ್ರದಾಯ ಏನ್ ಹೇಳ್ತದೆ ಅನ್ನೋದು ಮತ್ತೆ ನೋಡುವ. ಇವತ್ತಿನ ಚರ್ಚೆ ಅವಲೋಕಿಸುವುದು ದೇವರ ವಾಕ್ಯ ನಮಗೆ ಹೇಗೆ ಬೋಧಿಸ್ತದೆ ಅಂತೇಳಿ. ಯವನಸ್ಥರು ಬಹಳ ಕನ್ಫ್ಯೂಸ್ ಆಗುವಂತ ಒಂದು ಸ್ಥಳ ಇದು. ಏನಂತ ಹೇಳಿದ್ರೆ, ಒಂದು ಅವರ ಪ್ರಕೃತಿ, ದೇಹದ ಪ್ರಕೃತಿ ಬದಲಾಗ್ತದೆ. ಆ ಸಮಯದಲ್ಲಿ ಅವರು ಬಾಲ್ಯಪ್ರಾಯದಿಂದ ಪ್ರಬುದ್ಧಾವಸ್ಥೆಗೆ ಬರ್ತಾರೆ. ಅವರಲ್ಲಿ ಆಕರ್ಷಣೆಗಳು ಬದಲಾಗ್ತಾ ಹೋಗ್ತದೆ. ಯಾರು ಸ್ವಲ್ಪ ಕೆಲ ವಿಷಯಗಳಲ್ಲಿ ದೂರವಾಗಿರ್ಬೇಕೆಂಬುದಾಗಿ ಆಸೆ ಪಡ್ತಾರೆ, ಅದರ ಕಡೆಗೆ ಅವರ ಆಕರ್ಷಣೆಗಳು ಬದಲಾಗ್ತದೆ. ಮತ್ತೆ ಸೆಕ್ಷುವಲ್ ಭೇದಗಳು ಅವರಿಗೆ ಬಹಳ ಅರಿವಾಗ್ಲಿಕ್ಕೆ ಪ್ರಾರಂಭಿಸ್ತದೆ. ಈಗ ನಿಮ್ಮ ಹತ್ರ ಕೇಳೋ ಪ್ರಶ್ನೆ ಅಂದ್ರೆ, ಯವನಸ್ಥರ ಬಗ್ಗೆ ದೇವರ ವಾಕ್ಯ ಎಲ್ಲಿ ನೇರವಾಗಿ ಮಾತಾಡ್ತದೆ? ಸತ್ಯವೇದವನ್ನು ನಾವು ಓದುವಾಗ ಯವನಸ್ಥರ ಕುರಿತಾಗಿ ಅನೇಕ ಕಡೆಗಳಲ್ಲಿ ನಾವು ಓದಲಿಕ್ಕೆ ಸಾಧ್ಯ. ನಾವು ಪ್ರಸಂಗಿ ಪುಸ್ತಕದ 11ನೇ ಅಧ್ಯಾಯ 9ನೇ ವಚನವನ್ನು ಕೂಡ ನಾವು ಓದಿಕೊಳ್ಳೋಣ. ಯವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನ ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ಇಲ್ಲಿ ಯವನಸ್ಥನಿಗೆ ಒಂದು
ಎಚ್ಚರಿಕೆ ಮತ್ತು ಬುದ್ಧಿವಾದ ಕೂಡ ಇದರಲ್ಲಿ ಇರುವುದು ನೋಡ್ತೇವೆ. ಮತ್ತೆ 12 ವಾಕ್ಯ, ಪ್ರಸಂಗಿ 12 ವಾಕ್ಯ ಕೂಡ ನಾವು ಓದಿಕೊಳ್ಳೋಣ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ದೇವರ ವಾಕ್ಯ ಇಲ್ಲಿ ಕೂಡ ಯೌವನ, ಅಲ್ಲಿ ಮೊದಲನೇ ವಾಕ್ಯ ಓದಿದಂತೆ ನಾವು ನಿನ್ನ ಯೌವನ ಪ್ರಾಯದಲ್ಲಿ ನೀನು ಪ್ರಾಯಕ್ಕೆ ತಕ್ಕಂತೆ ಆನಂದಿಸು ಎಂಬುದಾಗಿದೆ. ಆದರೆ ಇಲ್ಲಿ ಇನ್ನೊಂದು ಎಚ್ಚರಿಕೆ ಏನೆಂದರೆ, ಇವೆಲ್ಲಕ್ಕೆ ಒಂದು ನ್ಯಾಯ ತೀರ್ಪು ಇದೆ, ನ್ಯಾಯ ತೀರಿಸುವಂತ ಒಂದು ದಿವಸ ಇದೆ ಎಂಬುದಾಗಿ ಕೂಡ ದೇವರು ಹೇಳ್ತಾನೆ. ಒಂದು ವೇಳೆ ಯೌವನ ಪ್ರಾಯದಲ್ಲಿ ಕುಡುಕತನ ಕೆಲವರು ಬಲಿಯಾಗಬಹುದು, ಬೇರೆ ಬೇರೆ ವಿಧವಾದಂತಹ ಡ್ರಗ್ಸ್ಗಳಿಗೆ ಬಲಿಯಾಗಬಹುದು, ಅಥವಾ ಬೇರೆ ಬೇರೆ ತಪ್ಪಾದ ಕೃತ್ಯಗಳನ್ನು ಮಾಡಬಹುದು, ವ್ಯಭಿಚಾರ ಪಾಪಗಳು ಬೇರೆ ಬೇರೆ. ಆ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಇವೆಲ್ಲಗಳಿಗೆ ಒಂದು ನ್ಯಾಯ ತೀರ್ಪಿದೆ, ಒಂದು ಎಚ್ಚರಿಕೆ ಕೂಡ ಇಲ್ಲಿ ಕೊಡುವಂತದ್ದು ನೋಡ್ತೇವೆ. 12ನೇ ಅಧ್ಯಾಯದ 1ನೇ ವಾಕ್ಯ ಪ್ರಸಂಗಿಯಲ್ಲಿ ನಾವು ಪುನಃ ನಾವು ಕಷ್ಟದ ದಿವಸಗಳು. ಅದು ಯಾವಾಗ ಅಂದ್ರೆ, ಒಂದು ನಿನ್ನ ಸಂತೋಷವಿಲ್ಲವೆಂದು ಹೇಳುವ ನಿನ್ನ ವರ್ಷಗಳು ಸಮೀಪಿಸುವುದರೊಳಗೆ, ಒಂದು ನಮ್ಮ ಮುದಿಪ್ರಾಯ ಬರುವಂತ ಒಂದು ಸಮಯ, ಒಂದು ಮುದಿಪಾಯ ಬರುವಂತ ಒಂದು ಸಮಯವಾಗಿದೆ. ಎರಡನೆಯದು ಕಷ್ಟದ ದಿವಸಗಳೆಂಬುದಾಗಿ ಹೇಳುವಾಗ, ಇವೆಲ್ಲದರ ಪಾಪದಿಂದ ಜೀವನ ಜೀವಿಸಿದ ನಂತರ ಕೆಲವರು ಆರೋಗ್ಯವನ್ನು ಕೆಟ್ಟು ಹೋಗ್ತಾರೆ, ಆರೋಗ್ಯ ಕಳ್ಕೊಳ್ತಾರೆ, ಮನಸ್ಸಿನ ಸಮಾಧಾನ ಕಳ್ಕೊಂಡು ಎಷ್ಟೋ ಜನರು ಆತ್ಮಹತ್ಯೆ, ಯವನಸ್ಥರು ಆತ್ಮಹತ್ಯೆ ಮಾಡುವಂತ ಇವತ್ತಿನ ಮಾಧ್ಯಮ, ಟಿವಿ ಮಾಧ್ಯಮಗಳಲ್ಲಿ ನಾವು ಪ್ರತಿ ದಿವಸ ನಾವು ನೋಡ್ತಾ ಇದ್ದೇವೆ. ಕಾಲೇಜಿಗೆ ಹೋಗುವಂತ ಹುಡುಗರು, ಸ್ಕೂಲ್ಗೆ ಹೋಗುವಂತ ಮಕ್ಕಳು, ಅನೇಕರು ಯವನ ಪ್ರಾಯದಲ್ಲಿ ಆತ್ಮಹತ್ಯೆ ಮಾಡುವಂಥದ್ದು, ಇನ್ನೂ ಕೆಲವರು ಮನೆ ಬಿಟ್ಟು ಓಡಿ ಹೋಗುವಂತದ್ದನ್ನು. ಇದರ ಮಾತ್ರ ಮಧ್ಯದಲ್ಲಿ ಇದನ್ನು ಸೇರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಕಾಲದಲ್ಲಿ ಆತ್ಮಹತ್ಯೆ ಮಾಡುವುದಕ್ಕೆ ಒಂದು ಏಜ್ ಲಿಮಿಟ್ ಇತ್ತು, ಅಂದ್ರೆ ಇಷ್ಟು ಪ್ರಾಯಕ್ಕಿಂತ ಹೆಚ್ಚಿನವರು ಆತ್ಮಹತ್ಯೆ ಮಾಡ್ತಾರಂತೆ. ಇತ್ತೀಚೆಗೆ ನೀವು ಮಾಧ್ಯಮ ತೆಗೆದು ನೋಡೋದಾದ್ರೆ ಬಹಳ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆತ್ಮಹತ್ಯೆ ಮಾಡ್ತಿದ್ದಾರೆ, ನೋಡಿದ್ದೀರಾ? ಇತ್ತೀಚೆಗಿನ ಮಾಧ್ಯಮ ಪತ್ರಿಕೆಗಳಲ್ಲಿ ನೀವು ಓದುವಾಗ ಬಹಳ ಸಣ್ಣ ಮಕ್ಕಳು, ಮೊದಲು 10 ಪಾಸ್ ಆಗ್ಲಿಲ್ಲ ಅಂತೇಳಿ ಕೊಳ್ಳುವ ಕಾರಣಕ್ಕೆ, ಆದ್ರೆ ಅದಕ್ಕಿಂತ ಸಣ್ಣ ಸಣ್ಣ ಮಕ್ಕಳು ಕೆಲವರು ಆತ್ಮಹತ್ಯೆ ಮಾಡಿದ ನಿದರ್ಶನಗಳೀಗ ನೋಡ್ತಿದ್ದೇವೆ. ಮುಂದುವರಿಸಿ. ಅಂದ್ರೆ ಈ ಮಕ್ಕಳಿಗೆ ಅದಕ್ಕೆ ಕಾರಣ ಉಂಟು. ಕೆಲವು ಟಿವಿ ಸೀರಿಯಲ್ಗಳಲ್ಲಿ ಮತ್ತು ಫಿಲಂಗಳಲ್ಲಿ ನೋಡ್ತಾರೆ ಆತ್ಮಹತ್ಯೆ ಮಾಡುವಂಥದ್ದನ್ನು. ಅವರಿಗೆ ಸಮಸ್ಯೆಗೆ ಪರಿಹಾರ ಇಲ್ಲ, ಬೇರೆ ಬೇರೆ ಕಾರಣಗಳಿರ್ತವೆ ಯವನಸ್ಥರು ಆತ್ಮಹತ್ಯೆ ಮಾಡಿಕೊಡುವುದಕ್ಕೆ. ಒಂದು ಕೆಲವರು ಎಕ್ಸಾಮ್ ಸರಿಯಾಗಿ ಬರೆಯುವುದಕ್ಕೆ ಅವರಿಗೆ ಸಿದ್ಧತೆ ಇರಲ್ಲ, ಮತ್ತೆ ಮನಸ್ಸಿಗೆ ಓದಿದ್ದು ನಾಟಲ್ಲ. ಇನ್ನು ಕೆಲವರು ಫೈಲ್ ಆದ ಕೂಡಲೇ ಇದನ್ನು ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲ, ಕೆಲವರು ಪ್ರೀತಿಗೆ ಬಲಿಯಾಗ್ತಾರೆ. ಪ್ರೀತಿ, ಯವನ ಪ್ರಾಯದ ಒಂದು ಪ್ರೀತಿಸಿದ ನಂತರ ಮನೆಯವರ ವಿರೋಧ ಇರ್ತದೆ. ಇವೆಲ್ಲ ಅನೇಕ ಕಾರಣ. ಕೆಲವರು ಡ್ರಗ್ಸ್ ತಗೊಳ್ತಾರೆ, ಮದ್ಯಪಾನಕ್ಕೆ ಬಲಿಯಾಗ್ತಾರೆ, ಕೊನೆಗೆ ಅವರಿಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದರಿಂದಲೂ ಎಷ್ಟೋ ಯವನಸ್ಥರು ಆತ್ಮಹತ್ಯೆಗೆ ಬಲಿಯಾಗುವುದನ್ನು ನಾವು ಲೋಕದಲ್ಲಿ ನಾವು ಕಾಣ್ತೇವೆ. ಆದರೆ ಸತ್ಯವೇದದಲ್ಲಿ ಎಲ್ಲಕ್ಕೂ ಪರಿಹಾರ ಇದೆ. ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಯೇಸು ಎಂದು ಮಾತಾಡಿದ್ದಾನೆ. ಮತ್ತೆ 11:28-30 ವಾಕ್ಯ, ಎಲ್ಲೇ ಕಷ್ಟಪಡುವವರೇ, ಹೊರೆಯನ್ನು ಹೊರುವವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಕರ್ತನ ಯೇಸು ಸ್ವಾಮಿ ಹೇಳಿದ್ದಾನೆ. ಈ ಒಂದು ಮಾಧ್ಯಮದ ಮೂಲಕವಾಗಿ ನಾವು ಸಮಾಧಾನ ಇಲ್ಲದಿರುವಂತ ಅಥವಾ ಯಾವುದೇ ಚಟಕ್ಕೆ ಬಲಿಯಾಗಿದ್ದು ಬಿಡುಗಡೆ ಹೊಂದೋದಕ್ಕೆ ಸಾಧ್ಯವಿಲ್ಲ ಪರಿತಪಿಸುವಂತ ಯವನಸ್ಥರಿಗೆ ಕೊಡುವಂತ ಒಂದು ಸಂದೇಶ ಏನೆಂದರೆ, ಕರ್ತನಾದ ಯೇಸು ಸ್ವಾಮಿ ನಿಮಗೆ ಬಳಿಗೆ ನೀವು ಬರುವುದಾದರೆ ಖಂಡಿತವಾಗಿ ಯೇಸು ಸ್ವಾಮಿ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತಾನೆ, ವಿಶ್ರಾಂತಿ ಕೊಡ್ತಾನೆ. ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬರುವುದಕ್ಕೆ ಕರ್ತನು ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ನಾನು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಯೇಸು ಸ್ವಾಮಿಯಿಂದ ಮಾತ್ರ ಸಕಲ ನಮ್ಮ ಸಮಸ್ಯೆಗಳಿಗೆ ಪರಿಹಾರನ ಹೊಂದಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಇದೇ ವಿಷಯಕ್ಕೆ ಅನುಗುಣವಾದಂತ ಈ ಮದ್ಯಪಾನವನ್ನು ಬಿಡುವಂತದ್ರ ಬಗ್ಗೆ ಕೆಲವು ಸ್ಥಳಗಳಲ್ಲಿ ಆಲ್ಕೋಹಾಲ್ ಎನಾನಮಿಸ್ ಅಂತ ಹೇಳ್ತಾರೆ, ಏನೋ ಆ ಸ್ಥಳ ಇದೆ. ಸ್ವಲ್ಪ ಸಮಯಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನು ನಾನು ಅದಕ್ಕೆ ಹಾಕಿದೆ. ತುಂಬ ಕುಡಿದು ಸ್ವಲ್ಪ ತೊಂದರೆ ಮಾಡ್ತಿದ್ದೆ. ಆ ವ್ಯಕ್ತಿ ನಾನು ಇದಕ್ಕೆ ಹಾಕಿದಾಗ ಅವನೊಂದಿಗೆ ಅಲ್ಲಿ ತುಂಬ ಜನ ಯವನಸ್ಥರಿದ್ರು ಆ ಸ್ಥಳದಲ್ಲಿ. ಸೊ ಎಲ್ಲ ಆಯಿತು. ನಾನು ಹೇಳಿದೆ ಅಲ್ಲಿಯ ನಡೆಸುವವರ ಹತ್ರ ಹೇಳಿದೆ, ನೋಡಿ ನನಗೆ ಕೇವಲ 20 ದಿವಸಕ್ಕೆ ಮಾತ್ರ ಸಾಕು, ಅಥವಾ 1 ತಿಂಗಳಿಗೆ ಮಾತ್ರ ಸಾಕು, ನಂತರ ನಾನು ಹಿಂದೆ ಕರ್ಕೊಂಡು ಹೋಗ್ತೇನೆ. ಅವ್ರು ಹೇಳಿದ್ರು, ಇಲ್ಲ ಇದು 3 ತಿಂಗಳ ಕೋರ್ಸ್ ಅಂತೇಳಿ. ನಾನು ಹೇಳಿದಿಲ್ಲ, ಬಿಡಿ 1 ತಿಂಗಳಲ್ಲೇ ನಮಗೆ ಹಿಂದೆ ಬರಲಿಕ್ಕೆ ಒಂದು ಅವಕಾಶ ಕೊಡಿ. ಅವ್ರು ಒಪ್ಪಿಕೊಂಡ್ರು ಇಲ್ವೋ, ಆದರೆ ಆಯಿತು. ಆ ವ್ಯಕ್ತಿಯನ್ನು ಬಿಟ್ಟ ನಂತರ 2 ತಿಂಗಳಲ್ಲಿ ನಾನೇನು ಮಾಡಿದೆ, ಅವ್ರ ಹತ್ರ ಫೋರ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ನಾನು ಅವನು ಹಿಡ್ಕೊಂಡು ಬಂದೆ. ಅವನು ಆಗಾಗಲೇ ಕುಡಿಯೋದನ್ನು ಬಿಟ್ಟಿದ್ದ. ಅವನೊಟ್ಟಿಗೆ ಅನೇಕ ಸ್ನೇಹಿತರಾದರು.
ಸಾಧಾರಣ ಒಂದು 7-8 ಮಂದಿ ಸ್ನೇಹಿತರಲ್ಲಿ ಆದರು. ಬಂದ ನಂತರ ಇವನಿಗೆ ನಾನು ನೇರವಾಗಿ ಕರ್ಕೊಂಡು ಒಂದು ಸುವಾರ್ತೆಯನ್ನು ಹೇಳಿದೆ. ಯೇಸು ಸ್ವಾಮಿಯ ಶುಭವರ್ತಮಾನವನ್ನು, ಯೇಸು ಸ್ವಾಮಿಯ ಮೂಲಕವಾಗಿ ನಿಮಗೆ ರಕ್ಷಣೆ ಕೂಡಲೇ ಅದು ನಾನು ಹೇಳುವಂಥ ಸ್ವಲ್ಪ ಕಷ್ಟ. ನಾನು ನನ್ನ ಸ್ನೇಹಿತರ ಹತ್ರ ಕರ್ಕೊಂಡು ಹೋದೆ, ಅಲ್ಲಿ ಹೇಳಿದೆ, ದಯಮಾಡಿ ಇವನಿಗೆ ಸ್ವಲ್ಪ ಗಾಸ್ಪಲ್ ಹೇಳಿ ಮತ್ತು ವಾಕ್ಯದಲ್ಲಿ ನಿಲ್ಲಲಿಕ್ಕೆ ಕಲಿಸಿದ್ದು. ಅವರು ಒಳ್ಳೆ ಕೆಲಸ ಮಾಡಿದ್ರು. ಅವ್ರೇನು ಮಾಡಿದರು, ದೇವರ ವಾಕ್ಯವನ್ನು ಅವನಿಗೆ ಬೋಧಿಸಿದ್ರು. ನಂತರ ಅವನನ್ನು ಫಾಲೋಅಪ್ ಮಾಡಿದರು, ದೇವರ ವಾಕ್ಯವನ್ನು ತರಿಸಿ. ಅದೇ ಅಷ್ಟೊತ್ತಿಗೆ 3 ತಿಂಗಳಾಯಿತು. 3 ತಿಂಗಳಾದಾಗ ಅವನೊಟ್ಟಿಗೆ ಅಲ್ಲಿದ್ದಂಥ ಕೆಲವು ಜನರು ಹೊರಗೆ ಬಿಟ್ಟು ಬಂದರು. ನಂಬಿ ಪಾಸ್ಟರ್, ಕಡಿಮೆ 100% ಜನರು ತಿರುಗಿ ಮದ್ಯಪಾನಕ್ಕೆ ಬಲಿಯಾದರು. ವಿದಿನ್ 6 ಮಂತ್ಸ್ನಲ್ಲಿ 6 ತಿಂಗಳೊಳಗೆ ಎಲ್ಲರೂ ಬಲಿಯಾದರು. ತಿರುಗಿ 2 ತಿಂಗಳಲ್ಲಿ ಹೊರಗೆ ತಂದ ಈ ವ್ಯಕ್ತಿ 1 ವರ್ಷದ ನಂತರ ಅವರ ಹತ್ರ ಹೋಗಿ ನಾನು ಇನ್ನೂ ಕುಡಿತಾ ಇಲ್ಲ ಅಂತ ಹೇಳುವಾಗ ಅವ್ರು ಕೇಳಿದ್ರು ಯಾಕೆ ಅಂತೇಳಿ. ಆಗ ಇವನು ಹೇಳಿದ ಮಾತೇನೆಂದರೆ, ನೀವು ನನಗೆ ಬಿಡುವುದಕ್ಕೆ ಸಹಾಯ ಮಾಡಿದ್ರಿ ಸತ್ಯ, ಆದರೆ ಬಿಟ್ಟ ಈ ಹವ್ಯಾಸದಲ್ಲಿ ಬಿಟ್ಟ ನಂತರ ನಾನು ದೃಢವಾಗಿ ನಿಲ್ಲುವುದಕ್ಕೆ ನನಗೆ ದೇವರ ವಾಕ್ಯ ನನಗೆ ಸಹಾಯ ಮಾಡಿದ್ದು. ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ್ದರಿಂದಾಗಿ ನಾನು ಬಿಟ್ಟ ಚಟದಿಂದ ಹಿಂತಿರುಗಿ ಹೋಗುವುದಕ್ಕೆ ನನಗೆ ದೇವರ ಅವಕಾಶವನ್ನು ನೀಡಲಿಲ್ಲ, ಅಥವಾ ದೇವರ ವಾಕ್ಯ ನನಗೆ ಅವಕಾಶವನ್ನು ನೀಡಲಿಲ್ಲ. ಆಗ ಅವರು ಆಶ್ಚರ್ಯಪಟ್ಟರು. ಎಲ್ಲರೂ ತಿರುಗಿ ಮದ್ಯಪಾನದಲ್ಲಿ ಬಿದ್ದರು, ನೀನೊಬ್ಬನೇ ಮದ್ಯಪಾನಕ್ಕೆ ಬೀಳಲಿಲ್ಲ. ಅಂದರೆ ಎಲ್ಲ ಹವ್ಯಾಸಗಳಿಂದ ದೂರ ನಿಲ್ಲುವುದಕ್ಕೆ ದೇವರು ಸಹಾಯ ಮಾಡ್ತಾನೆ. ಖಂಡಿತ. ದೇವರ ಶಕ್ತಿ ಅದು ಬಹಳ ಪ್ರಬಲವಾಗಿದೆ ಈ ವಿಷಯದಲ್ಲಿ. ಮೊದಲ ಹೆಜ್ಜೆ ನಾವು ಇಡಬೇಕು ಅಂತ ನಾನು ನೆನೆಸ್ತೇನೆ. ಮೊದಲ ಹೆಜ್ಜೆ ದೇವರ ಮೇಲೆ ಮನಸ್ಸಿಟ್ಟು, ದೇವರ ಮೇಲೆ ಭರವಸಿಟ್ಟು ಮೊದಲ ಹೆಜ್ಜೆ ನಾವಿಡ್ಬೇಕು, ಅದು ಬಹಳ ಅಗತ್ಯ. ಸೊ ಈಗ ಪಾಸ್ಟರ್ ಪ್ರಶಾಂತ್ ಮಾಬೇನಿದ್ದಾರೆ. ನಾವು ಅವ್ರು ಸ್ವಲ್ಪ ಮಾತಾಡೋದು ಕಡಿಮೆ ಇಲ್ಲ ಮಾತಾಡ್ತಾರೆ. ಹೇಳಿ, ನಿಮ್ಮ ಪ್ರಕಾರ ಯವನಸ್ಥರು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವಂಥದ್ದು, ದೇವರ ದಾರಿಯಲ್ಲಿ ನಡೆಯುವಂಥದ್ದು ಹೇಗೆ ಹೇಳ್ತೀವಿ? ಏನು ಪಿಡುಗಲ್ಲಿದ್ದಾರೆ? ಈಗ ಯವನಸ್ಥರು ನಾವು ನೋಡುವುದಾದ್ರೆ, ನಾವು ಗಮನಿಸ್ತೇವೆ ಎಲ್ಲ ಕಡೆಯೂ ಜನರು ತಪ್ಪುತ್ತಾ ಇದ್ದಾರೆ, ಯವನಸ್ಥರು ದಾರಿ ತಪ್ಪುತ್ತಾ ಇದ್ದಾರೆ. ಮುಖ್ಯವಾದಂಥ ಕಾರಣ ನಾವು ನೋಡುವುದಾದ್ರೆ ಅವರಿಗೆ ಬುದ್ಧಿವಾದದ ಕೊರತೆ, ವಾಕ್ಯದ ಜ್ಞಾನದ ಕೊರತೆ, ಎರಡನೇದಾಗಿ ಬುದ್ಧಿವಾದದ ಕೊರತೆ. ನನಗೆ ಕತೆ ಒಂದು ನೆನಪು ಬರ್ತದೆ. ಒಂದು ಸಣ್ಣ ಪ್ರಾಯದಲ್ಲಿ ಮಗು ಶಾಲೆಯಲ್ಲಿ ಕಲಿತಿರುವಾಗ ಆ ಮಗು ಬೆಳೀತಾ ಬಂದ ಹಾಗೆ, ಶಾಲೆಯಲ್ಲಿ ಹೋಗ್ತಾ ಇದ್ದ ಹಾಗೆ ಕದಿಲಿಕ್ಕೆ ಪ್ರಾರಂಭ ಮಾಡಿ, ಸಣ್ಣ ಸಣ್ಣ ವಸ್ತುಗಳನ್ನು ಕದಿಲಿಕ್ಕೆ. ವಾಕ್ಯದಲ್ಲಿ ಅನೇಕ ಸೇವಕರು ಬೋಧಕರು ಅದನ್ನು ಬೋಧಿಸಿದ್ರು. ಅದನ್ನು ಕದಿಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಮಗು ಮನೆಗೆ ಬಂದು ಕದ್ದಿದಂಥ ವಸ್ತುವನ್ನು ತಾಯಿಗೆ ತೋರಿಸಿದಾಗ ತಾಯಿ ಸಂತೋಷದಿಂದ ಅವನು ಅಂಗೀಕರಿಸಿದ್ರು, ಮತ್ತೆ ಏನಾದ್ರೂ ಕರೆಕ್ಷನ್ ಮಾಡಲಿಲ್ಲ. ಹಾಗೆ ಮಗು ಇನ್ನೊಂದು ದಿವಸ ಇನ್ನೊಂದು ವಸ್ತುಗಳನ್ನು ಕದೀತಾ ಮಗು ಬೆಳೆದು ಬಂದಾಗ, ಯವನ ಪ್ರಾಯಕ್ಕೆ ಬಂದಾಗ ದೊಡ್ಡ ದರೋಡೆಕೋರನಾಗಿ ಬೆಳೆದು ಬಂದ. ಹೀಗೆ ಬೆಳೆದು ಬಂದಾಗ ಒಂದು ದಿವಸ ಅವನು ಈ ಲೋಕದಲ್ಲಿ ದೊಡ್ಡ ದರೋಡೆಕೋರನಾಗಿ ಬೆಳೆದಾಗ ಪೊಲೀಸರು ಅರೆಸ್ಟ್ ಮಾಡಿ ನೆಕ್ಸ್ಟ್ ನ್ಯಾಯಾಲಯದಲ್ಲಿ ಸಬ್ಮಿಷನ್ ಮಾಡಿದಾಗ ಅವನಿಗೆ ಮರಣದಂಡನೆ ವಿಧಿಸಿತು. ಕೋರ್ಟ್ ಡಿಸಿಷನ್ ಕೊಟ್ಟಿತು. ನಂತರವಾಗಿ ಆ ಡಿಸಿಷನಲ್ಲಿ ಕೊನೆಯ ಮರಣದಂಡನೆ ಇನ್ನೇನು ಗಲ್ಲು ಶಿಕ್ಷೆಗೆ ಹೋಗ್ಬೇಕಂತ ಹೇಳುವಾಗ ಅವನಿಗೆ ಕೊನೆಯ ಆಸೆ ಕೇಳಿದ್ರು, ಏನ್ ಮಾಡ್ಬೇಕು ನಿನ್ನ ಕೊನೆಯ ಆಸೆ ಎಲ್ಲ ಕಡೆಯಲ್ಲಿ ಕೇಳುವ ಹಾಗೆ. ಆಗ ಅವನು ಹೇಳಿದ್ರು, ನನ್ನ ತಾಯಿ ಹತ್ರ ನಾನು ಮಾತಾಡ್ಬೇಕು. ತಾಯಿ ಹತ್ರ ಮಾತಾಡುವಂತ ಸಮಯದಲ್ಲಿ ತಾಯಿಯನ್ನು ಕರೆದು ಮಾತಾಡುವಾಗ ತನ್ನ ತಾಯಿಯ ಕಿವಿಯನ್ನು ಕಚ್ಚಿ ಕಟ್ ಮಾಡಿದೆ ಎಂಬುದಾಗಿ ನೋಡ್ತಾರೆ. ಆಗ ಪೊಲೀಸರಿಗೆಲ್ಲ ಬಹಳ ಆಶ್ಚರ್ಯ ಆಗ್ತದೆ, ಯಾಕೆ ನಿನ್ನ ತಾಯಿಯನ್ನು ಈ ರೀತಿಯ ಕೊನೆಯ ಆಸೆಯನ್ನು ಈ ರೀತಿಯಾಗಿ ಮಾಡಿದೆ. ಆಗ ಅವರು ಆ ಹುಡುಗ ಯವನಸ್ಥ ಹೇಳ್ತಾನಂತೆ, ನನ್ನ ತಾಯಿ ಸಣ್ಣ ಪ್ರಾಯದಲ್ಲಿ ನಾನು ಸಣ್ಣ ಸಣ್ಣ ವಸ್ತುಗಳನ್ನು ಕದಿಯುವಾಗ ನನ್ನನ್ನು ಕರೆಕ್ಷನ್ ಮಾಡ್ತಿದ್ರೆ, ತಪ್ಪದ್ದು ನಾನು ಎತ್ತಿ ಹೇಳ್ತಿದ್ರೆ, ನನಗೆ ಶಿಕ್ಷೆ ಕೊಡ್ತಿದ್ರೆ, ಇವತ್ತು ನಾನು ಈ ಮಟ್ಟಕ್ಕೆ ನಾನು ಬೆಳೀತಿರ್ಲಿಲ್ಲ, ಈ ಶಿಕ್ಷೆಗೆ ನಾನು ಅರ್ಹನ ಆಗ್ತಿರ್ಲಿಲ್ಲ. ಆದರೆ ನನ್ನ ಹೆತ್ತವರು ನನಗೆ ಬುದ್ಧಿವಾದ ಹೇಳದೆ ನಿಮಿತ್ತವಾಗಿ ಇವತ್ತು ನಾನು ಇದಕ್ಕೆ ಬಲಿಯಾಗ್ತಿದ್ದೇನೆ. ಯವನದ ಈ ಪಾಪಕ್ಕೆ ನಾನು ಬಲಿಯಾಗಿದ್ದೇನೆ, ನಾನು ಈಗ ನನ್ನ ಜೀವಿತ ಕೊನೆಗಾಣಿಸಬೇಕಾಗಿದೆ ಎಂಬುದಾಗಿ. ಅದಕ್ಕೆ ಆ ರೀತಿಯಲ್ಲಿ ಇವತ್ತು ನಾನು ನೋಡುವುದಾದ್ರೆ ವಾಕ್ಯ ಸಹ ನಮಗೆ ಹೇಳುವಂಥದ್ದು, ತೀತನ ಪುಸ್ತಕ ಅದರಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ವಾಕ್ಯ ಓದುವುದಾದ್ರೆ 6ನೇ ವಚನದಲ್ಲಿ ಹೇಳ್ತದೆ, ಪೌಲನು ತೀತನಿಗೆ ಹೇಳುವಾಗ ಯವನಸ್ಥನ ಎಚ್ಚರಿಸು ಎಂಬುದಾಗಿ. ಅದೇ ತಿಮೋಥೆಯನಿಗೆ
ಬರೆಯುವಾಗ 1ನೇ ಅಧ್ಯಾಯ 5ನೇ ವಚನದಲ್ಲಿ ಸಹ ಅದನ್ನು ಹೇಳುವಂಥದ್ದು ಬುದ್ಧಿವಾದವನ್ನು ಹೇಳು ಯವನಸ್ಥನಿಗೆ. ಇವತ್ತು ಬುದ್ಧಿವಾದದ ಕೊರತೆಯಿಂದ ಅನೇಕ ಯವನಸ್ಥರು ತಮ್ಮ ಜೀವಿತದಲ್ಲಿ ತಪ್ಪಾದ ಕಾರ್ಯವನ್ನು ಮಾಡ್ತಿದ್ದಾರೆ. ವಾಕ್ಯದ ಕೊರತೆ, ಅದನ್ನು ಹೇಳಿದ್ರೆ ನೀವು ವಾಕ್ಯವನ್ನು ಓದುವಾಗ ಯವನಸ್ಥನ ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ಸೊ ವಾಕ್ಯದ ಜ್ಞಾನದ ಕೊರತೆ ಮತ್ತು ಬುದ್ಧಿವಾದ ಕರೆಕ್ಷನ್ ಮಾಡೋದ್ರ ನಿಮಿತ್ತವಾಗಿ ಇವತ್ತು ಯವನಸ್ಥರು ಯವನದ ಪ್ರಾಯದಲ್ಲಿ ತಪ್ಪಾದ ಮಾರ್ಗದಲ್ಲಿ ನಡೀತಿದ್ದಾರೆ. ಇವತ್ತು ನಾವು ಕಾಲೇಜ್ಗಳಲ್ಲಿ ನೋಡುವುದಾದ್ರೆ ಅವ್ರನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಹೋದ್ರೆ ಅಥವಾ ತಪ್ಪಾದನ್ನು ಬೋಧಿಸ್ಲಿಕ್ಕೆ ಹೋದ್ರೆ ಅದನ್ನು ಅಕ್ಸೆಪ್ಟ್ ಮಾಡದಂತ ಸ್ಥಿತಿಯಲ್ಲಿ ಸಹ ಯವನಸ್ಥರಿದ್ದಾರೆ. ಅಲ್ಲ, ಈ ಮಾತ್ರ ಮಧ್ಯದಲ್ಲಿ ಒಂದು ಮಾತು ಹೇಳ್ತೇನೆ. ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮ, ಇಂಗ್ಲಿಷ್ ಜನರ ಮಧ್ಯದ, ಇಂಗ್ಲಿಷ್ನಲ್ಲಿ ಮಾತಾಡುವ ಜನರ ಮಧ್ಯದಲ್ಲಿ ನಾನೊಂದು ಎಂದು ಕೆಟ್ಟ ಅಭ್ಯಾಸವ ದುರಭ್ಯಾಸವೇ ಅಂತ ನಂಗೆ ಗೊತ್ತಿಲ್ಲ. ಇದರಲ್ಲಿ ಪಂಡಿತರೆಲ್ಲ ಇದ್ರೆ, ಇಂಗ್ಲಿಷ್ ಪಂಡಿತರು ಇದ್ರೆ ಅದು ಸರಿ ಅಂತ ಹೇಳುವರು. ಯಾವ ಮಾತು ನೀವು ಹೇಳಿ ಅವ್ರ ಹತ್ರ ಹೋಗಿ ಮಾತಾಡುವಾಗ ಇದನ್ನು ಹೀಗಲ್ಲ ಸರಿಯಾಗಿ ಅಂತ ಅವರಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಯಾವಾಗ ನೋಡಿದ್ರ ಐನೋ ನೋಡಿ, ಎಂತ ಒಂದು ಅಂದ್ರೆ ನೀವೇನಾದ್ರೂ ಒಳ್ಳೇದನ್ನು ಹೇಳಿಕೆ ಬರ್ಬೇಕಾದ್ರೆ ಹೀಗೆಲ್ಲ ಮಾಡುವ ಐನೋ ಈವನ್ ದೊಡ್ಡವರು ಕೂಡ ನಾವು ನೋಡಿದ್ರೆ ಐನೋ ಸರಿ ಸರ್, ನಿಮಗೆ ಗೊತ್ತಿದ್ರು ಸ್ವಲ್ಪ ಕೇಳಿ ಅಲ್ಲ. ಬುದ್ಧಿವಾದ ಇವರಿಗೆ ತಾನೇ ಹೇಳ್ತೀವಿ, ಬುದ್ಧಿವಾದವನ್ನು ಹೇಳುವವರಿಲ್ಲ, ಕೇಳುವವರು ಅದಕ್ಕಿಂತ ಮೊದಲಿಲ್ಲ. ಅಂದ್ರೆ ಎಲ್ಲದಕ್ಕೆ ಒಂದು ವರ್ಡ್ ಐನೋ ಅಂದ್ರೆ ನನಗೆ ಗೊತ್ತು ಇದೊಂದು ಕೆಟ್ಟ ಚಾಳಿ ಅದೊಂಥರ. ಎಂತ ಏನು ಬುದ್ಧಿ ಏನಾದ್ರು ಹೇಳಲಿಕ್ಕೆ ಬಂದ ಕೂಡಲೇ ಐನೋ ಅಂತ ಹೇಳುವಂಥದ್ದು. ನೀವು ಈ ಕನ್ನಡದಲ್ಲಿ ಆ ವಾಕ್ಯ ಇಲ್ಲ. ನಂಗೆ ಗೊತ್ತು ಅಂತ ಯಾರು ಹೇಳೋದಿಲ್ಲ. ಎಲ್ಲ ಹೇಳಿದ್ರೆ ಅದನ್ನು ಕೇಳ್ತಾರೆ. ಇದೊಂದು ಕೆಟ್ಟ ಸಂಪ್ರದಾಯ. ಅಂದ್ರೆ ಐನೋ ಹೇಳುವಂಥದ್ದು. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಸಾಧಾರಣ 80ನೇ ದಶಕ ಅಥವಾ 90ನೇ ದಶಕದಲ್ಲಿ ಒಂದು ಹೊಸ ಇದೇ ಸ್ಟಾರ್ಟ್ ಆಯ್ತು. ಅಂದ್ರೆ ಇಟ್ಸ್ ಮೈ ಲೈಫ್ ಅಂತ ಹೇಳಿ ಅದೊಂದು ದೊಡ್ಡ ಹಾಡುಗಳ ಮೂಲಕವಾಗಿ ಅದು ಬಹಳ ದೊಡ್ಡ ಫೇಮಸ್ ಆಯ್ತು. ಇದು ನನ್ನ ಜೀವಿತ, ನೀವ್ಯಾರು ಬುದ್ಧಿ ಹೇಳಲಿಕ್ಕೆ ಅಂತ ಹೇಳಿ. ಇಟ್ಸ್ ಮೈ ಲೈಫ್, ನಂಗೆ ಗೊತ್ತು ಹೇಗಿರ್ಬೇಕು ಅಂತೇಳಿ, ನೀವ್ಯಾರು ಬುದ್ಧಿ ಹೇಳಲಿಕ್ಕೆ ಅಂತೇಳಿ. ಬುದ್ಧಿವಾದದ ಕೊರತೆ ಬಹಳ ಎದ್ದು ಕಾಣ್ತಾ. ಅಂದ್ರೆ ಬುದ್ಧಿವಾದ ಹೇಳುವವರನ್ನು ಕೇಳಲಿಕ್ಕೆ ಆದ್ರೂ ಗೊತ್ತಿರ್ಬೇಕಲ್ಲ, ಕೇಳುವಂತ ರೀತಿಯಲ್ಲಿ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನ ನೆನೆಸ್ಕೊಳ್ಳೋದು ನನಗೆ ಗೊತ್ತುಂಟು ಅಂತ ಹೇಳಿ ಆ ಪ್ರಾಯ ಅಂತ ಹೇಳಿದ್ರೆ ಅವ್ರಿಗೆ ಅಕ್ಸೆಪ್ಟ್ ಮಾಡದಂತ ಸ್ಥಿತಿಯಲ್ಲಿದೆ. ಆದ್ರೆ ಅವರನ್ನು ಬೆಳೆಸುವಾಗ, ಯಾಕಂದ್ರೆ ಒಂದು ವರ್ಡ್ ನಾವು ನೋಡ್ತೇವೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತು ಎಂಬುದಾಗಿ ಲೋಕದಲ್ಲಿ ಮಾತು. ಸೊ ಆ ಪ್ರಾಯದಿಂದಲೇ ಅವರನ್ನು ಬೆಳೆಸುವಾಗ ಸರಿಯಾದ ಮಾರ್ಗದರ್ಶನದಲ್ಲಿ, ಸರಿಯಾದ ಬುದ್ಧಿವಾದದಲ್ಲಿ, ಸರಿಯಾದ ವಾಕ್ಯದ ತಿಳುವಳಿಕೆಯಿಂದ ಅವರನ್ನು ಬೆಳೆಸುವುದಾದ್ರೆ ಅವರು ನಿಜವಾಗಿ ಲೋಕಕ್ಕೆ ಮತ್ತು ದೇಶದಲ್ಲಿ ಆಶೀರ್ವಾದವಾದಂತ, ದೇವ್ರ ರಾಜ್ಯಕ್ಕೂ ಆಶೀರ್ವಾದಂತ ಯವನಸ್ಥರಾಗಿ ಇರಲಿಕ್ಕೆ ಸಾಧ್ಯ. ಇವತ್ತು ನೋಡ್ತೇವೆ ಅನೇಕ ಯವನಸ್ಥರು ದೇವರಿಗೆ ಪ್ರಯೋಜನವಾಗ್ತಾರೆ, ಅನೇಕ ಯವನಸ್ಥರು ಅದರಲ್ಲಿ ತಪ್ಪಾದ ಮಾರ್ಗದಲ್ಲಿ ನಡೀತಿದ್ದಾರೆ. ಕಾರಣ ಅವರಿಗೆ ಬುದ್ಧಿವಾದದ ಕೊರತೆ ನನ್ನ ಕಾಣುವುದು. ಮತ್ತೆ ಇದು ಕದಿಯುವುದರ ಬಗ್ಗೆ ಅವರು ಮಾತಾಡಿ, ನೀವಾಗ ಶರಾಬಿನ ಬಗ್ಗೆ ಅಂದ್ರೆ ಮದ್ಯಪಾನಕ್ಕೆ ಬಲಿಯಾಗುವುದರ ಬಗ್ಗೆ ನೀವು ಮಾತಾಡ್ತಿದ್ರು. ಇದರ ಮಧ್ಯದಲ್ಲಿ ಇನ್ನೊಂದು ನೋಡಿದಿರ ನೀವು, ವ್ಯಭಿಚಾರ ಎನ್ನುವಂತ ಪಾಪ ಬಹಳ ವೇಗವಾಗಿ ಜನರ ಮಧ್ಯೆಯಲ್ಲಿದೆ. ಅದನ್ನು ಯಾರು ಮಾತಾಡುದಿಲ್ಲ. ಹೌದೌದು, ವ್ಯಭಿಚಾರ ಪಾಪದ ಬಗ್ಗೆ ಯಾರು ಮಾತಾಡೋದಿಲ್ಲ. ಅವರಿಗೆ ಒಂಥರ ಅದು ಏನ್ ಹೇಳ್ತಾರೆ, ಗುಪ್ತವಾದ ವಿಷಯಗಳು ಅಂತೇಳಿ. ನೀವು ಯೋಚಿಸಿ, ಎಷ್ಟು ಮಂದಿಯನ್ನು ಈಗ ನಮಗಂತೂ ಅಂತವ್ರು ಸಿಕ್ಕುದಿಲ್ಲ. ನೀವು ಸೆಕ್ಯುಲರ್ ವರ್ಲ್ಡ್, ನೀವು ಹೋಗುದು ಕಡಿಮೆ, ಸೆಕ್ಯುಲರ್ ವರ್ಲ್ಡ್ ನಿಮ್ಮ ಹತ್ರ ತುಂಬಾ ಕಡಿಮೆ ಇರ್ತದೆ. ಎಷ್ಟು ಕುಟುಂಬಗಳಲ್ಲಿ ಸ್ನೇಹಿತರು ಒಟ್ಟಿಗೆ ಸೇರುವಾಗ, ಮನೆಯಲ್ಲಿ ತಂದೆ ತಾಯಿಗಳು ಹಾಗೂ ತಂದೆ ತಾಯಿಯ ಸ್ನೇಹಿತರು ಒಟ್ಟಿಗೆ ಸೇರುವಾಗ ಡಬಲ್ ಮೀನಿಂಗ್ ಅಲ್ಲಿ, ಎರಡು ಅರ್ಥದಲ್ಲಿ ಇರುವಂತ ಮಾತುಗಳನ್ನು ಆಡ್ತಾರೆ. ಖಂಡಿತ. ನಂತರ ಆ ಅಶ್ಲೀಲವಾದಂತ ಮಾತುಗಳನ್ನು ಜೋಕಾಗಿ ಮಾಡಿ ಎಲ್ಲರೂ ನೆಗಾಡ್ತಾರೆ. ಅವ್ರು ನೆನೆಸ್ತಾರೆ ಮಕ್ಕಳಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಅದು ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಮಕ್ಕಳ ಮುಂದೆ ದೊಡ್ಡವರು ಮಾತಾಡುವಾಗ ಭಾರಿ ಒಂದು ಎಚ್ಚರಿಕೆಯೊಂದಿಗೆ ಮಾತನಾಡುವುದು ಅತ್ಯವಶ್ಯಕವಾದದ್ದು. ಬಾಲ್ಯ ಪ್ರಾಯದಲ್ಲಿ ಹಾಸ್ಯ ಮಾಡುವಂಥದ್ದು, ನಂತರ ಅವರಿಗೆ ಎಲ್ಲಿವರೆಗೆ ಬಂದಿರ್ತಂದ್ರೆ ಇವುಗಳನ್ನು ಮಾಡುವಂಥದ್ದು ಗುಪ್ತವಾಗಿ ಮಾಡಿದ್ರೆ ಆಯ್ತು, ಇದು ಪಾಪ ಅಲ್ಲ ಅಂತ ಎನ್ನುವಂತವರೆಗೆ ಬರ್ತದೆ. ಹೌದು, ಈಗ ಜನರಲೈಸ್ ಆಗ್ತಾ ಉಂಟು. ಎಷ್ಟೋ ಪಾಪಗಳು, ಈಗ ಪಾಪಗಳು ಕಾಮನ್ ಆಗ್ತಾ ಉಂಟು. ಅದೇನು ದೊಡ್ಡ ಪಾಪ ಅಲ್ಲ ಎನ್ನುವಂತ ರೀತಿಯಲ್ಲಿ ಕೆಲವು ವಿಷಯಗಳು ನಡೀತಾ ಉಂಟು. ಈಗ ನೋಡಿ, ನಾನು ಹೇಳುದು ಏನಂತ, ನಾನು ಇತ್ತೀಚೆಗೆ ಇಲ್ಲಿ ಇದೇ ಟಿವಿಯಲ್ಲಿ ಹೇಳ್ತಾ ಇದ್ದೆ, ಲೋಕವು ನಮಗೆ ದೊಡ್ಡ ದೊಡ್ಡ ಫಿರಂಗಿಗಳನ್ನು ಅಥವಾ ಬೋಫೋರ್ಸ್ಗಳಂತ ಬಾಂಬ್ ತರುವಾಗ ನಾವು ಏರ್ಗನ್ ಹಿಡ್ಕೊಂಡು ಹೋದಾಗೆ ಆಗ್ತದೆ. ಯಾಕಂದ್ರೆ ಲೋಕವು ಅಥವಾ ಮಾಧ್ಯಮಗಳು, ಅನೇಕ ಮಾಧ್ಯಮಗಳು ಕೆಟ್ಟದ್ದನ್ನು ಪ್ರೇರೇಪಿಸುವಾಗ ನಾವು ಶುಭ ವರ್ತಮಾನವನ್ನು ಇನ್ನೆಷ್ಟು ವೇಗವಾಗಿ ಅವರಿಗೆ ಸಾರಬೇಕು. ಯಾಕಂದ್ರೆ ನೋಡಿ, ಮದ್ಯಪಾನದ ವಿಷಯದಲ್ಲಿಯೂ ಅಷ್ಟೇ, ಸೋಷಿಯಲ್ ಡ್ರಿಂಕ್ ಅಂತ ಅದಕ್ಕೊಂದು ವರ್ಡೇ ಕೊಟ್ಟು ಬಿಟ್ಟಿದ್ದಾರೆ.
ಎಲ್ಲ ಸ್ನೇಹಿತರು ಕೂತ್ಕೊಳ್ಳಿರುವಾಗ ಒಂದು ಸ್ವಲ್ಪ ನಾವು ಮಕ್ಕಳಿಗೆ ಕಲಿಸ್ಬೇಕು. ಯಾಕಂದ್ರೆ 1 ಕೊರಿಂಥ 3:16-17, 1 ಕೊರಿಂಥ 6:9-20, 2 ಕೊರಿಂಥ 6:16 3 ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತದೆ, ನಮ್ಮ ಶರೀರ ಪರಿಶುದ್ಧಾತ್ಮನ ಮಂದಿರ. ಅನೇಕರಿಗೆ ಈ ವಾಕ್ಯ ಗೊತ್ತಿಲ್ಲ. ಅನೇಕ ದೊಡ್ಡವರಿಗೆ, ಎತ್ತವರಿಗೆ, ಹಿರಿಯರಿಗೆ ಒಂದು ವಾಕ್ಯ ಗೊತ್ತಿಲ್ಲ. ಅದರ ನಿಮಿತ್ತವಾಗಿ ಮಕ್ಕಳ ಮುಂದೆ ಅವರು ಕುಡಿತಾರೆ. ಅರ್ಥ, ಕೆಲವರು ಮಕ್ಕಳ ಕೈಯಿಂದಲೇ ಬಿಯರ್ ಬಾರಿಯಿಂದ ಎಲ್ಲ ತರಿಸ್ತಾರೆ. ಮತ್ತೆ ಕೆಲವು ತಂದೆ ತಾಯಿಗಳಿದ್ದಾರೆ, ಹಿರಿಯರು, ನನ್ನ ಕಣ್ಣಾರು ನೋಡಿದ್ದೇನೆ, ಅವರು ಕುಡಿದಕ್ಕಿಂತ ಮುಂಚೆ ಸ್ವಲ್ಪ ತಮ್ಮ ಮಕ್ಕಳೇ ಕುಡಿಸ್ತಾರೆ. ಅಲ್ಲ, ಅದರಲ್ಲಿ ಪುನಃ ಲಾಜಿಕ್ ಉಂಟು. ಅವರಿಗೆ ಅದೆಲ್ಲ ಅದರ ಬಗ್ಗೆ ಎಲ್ಲ ಗೊತ್ತಿರ್ಬೇಕಂತೆ. ಇನ್ನೊಂದು ವಿಷಯ, ನಾನು ಚಿಕ್ಕದಾಗಿ ಬೆಳೆದು ನನಗೆ ಗೊತ್ತು. ನನ್ನ ತಂದೆ, ಅವಾಗ ನಮ್ಮ ತಂದೆಗೂ ನಮಗೆ ಯಾರಿಗೂ ದೇವರ ವಾಕ್ಯದ ಅರಿವು ಇರಲಿಲ್ಲ. ನನ್ನ ಕೈಯಿಂದ ಬಿಯರ್ ಬಾರಿಂದ ಈ ಸರಾಯಿ, ಮದ್ಯಪಾನ, ವಿಸ್ಕಿ ಎಲ್ಲ ತಕೊಂಡು ಬರ್ತಾ ಇದ್ರು. ನಾನು ತಕೊಂಡು ಬರ್ತಾ ಇದ್ದೆ. ಹಾಗೆ ತಂದೆ ಕುಡಿಯುವಾಗ ನನಗೆ, ನನ್ನ ತಮ್ಮನಿಗೆ, ಅಣ್ಣನಿಗೆ ಸ್ವಲ್ಪ ಸ್ವಲ್ಪ ಅದರಲ್ಲಿ ಮತ್ತೆ ವಿಸ್ಕಿಯನ್ನು ಕೊಡ್ತಾ ಇದ್ರು ಕುಡಿಲಿಕ್ಕೆ. ಬಿಯರ್ ಅಂತೂ ಕಾಮನ್, ಅದು ವಿಸ್ಕಿ ಕೊಡ್ತಾ ಇದ್ರು. ನಾವೇನ್ ಮಾಡ್ತಿದ್ದೆವು, ತಂದೆ ಇಟ್ಟಂತ ಬಾಟಿಗಳಲ್ಲಿ ತಂದೆ ಇಲ್ಲದಾಗ ಮೆಲ್ಲಗೆ ಹೋಗಿ ಅದರಲ್ಲಿ ಕುಡಿದು ನೀರು ಬೆರೆಸ್ತಿದ್ದೆವು. ಅದು ನಮಗೆ ಅಭ್ಯಾಸ ಆಯ್ತು. ಸ್ವಲ್ಪ ಬೆಳೆದು ಬರುವಾಗಲೇ, ನಾನು 8ನೇ ಕ್ಲಾಸ್ಗೆ ಬರುವಾಗ ಕುಡುಕೋತನಕ್ಕೆ ನಾನು ಬಲಿಯಾದೆ. ಅದು ಎಷ್ಟು, ಅರ್ಧ ಬಾಟ್ಲಿ ವಿಸ್ಕಿ ನಾನು ಡ್ರೈ ಆಗಿ ಕುಡಿದಿದ್ದೇನೆ. 6-8 ಬಾಟಲ್ ಬಿಯರ್ ಒಂದ್ಸಲ ಕೂತ್ಕೊಂಡ್ರೆ ಕುಡಿತಾ ಇದ್ದೆ 8ನೇ ಕ್ಲಾಸ್ ಅಲ್ಲಿ ಇರುವಾಗ. ಅಲ್ಲಿಂದ ನನಗೆ ಅದರ ಒಂದು ಏನ್ ಹೇಳ್ತಾರೆ ಚಟ ಹಿಡಿಯಿತು, ಅದರ ಟೇಸ್ಟ್ ನನಗೆ ಹಿಡಿಯಿತು. ಯಾವಾಗ ತಂದೆ ಸ್ವಲ್ಪ ಸ್ವಲ್ಪ ಕೊಡೋದಕ್ಕೆ ಆರಂಭಿಸಿದ್ರು. ಅದಕ್ಕೆ ಇಲ್ಲಿ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಈ ಪ್ರೋಗ್ರಾಮ್ ಅನ್ನು, ಕಾರ್ಯಕ್ರಮ ನೋಡುವಂತ ಒಂದು ವೇಳೆ ಎತ್ತವರು, ಹಿರಿಯರು ತಾವಾಗಿದ್ದರೆ ದಯಮಾಡಿ ನಿಮ್ಮ ಮಕ್ಕಳಿಗೆ ಈ ಒಂದು ಮದ್ಯಪಾನ ಕುಡಿಯೋದಕ್ಕೆ ಪ್ರೋತ್ಸಾಹ ಕೊಡಬೇಡಿ. ನೀವು ಅವರ ಕೈಯಿಂದ ತರಿಸಬೇಡಿ, ಅವರ ಮುಂದೆ ನೀವು ಕುಡಿಯಬೇಡಿ. ನೀವು ಕುಡಿದು ಅವರಿಗೆ ಕುಡಿಯಬೇಡಿ ಎಂಬುದಾಗಿ ದಯಮಾಡಿ ಅವರಿಗೆ ಹೇಳಬೇಡಿ. ನೀವು ಅವರಿಗೆ ತಂದೆ ತಾಯಿ ಆದವರು, ಹಿರಿಯರಾದವರು, ಅವರಿಗೆ ನೀವು ಮಾದರಿಯಾಗಿರಬೇಕು. ಅನೇಕ ಸಲ ಹಿರಿಯರು, ಎತ್ತವರು ಅಂತೂ ಆ ಅಯ್ಯನವರು ಕುಡಿತಾರೆ, ಆ ಪಾಸ್ಟರ್ ಕುಡಿತಾರೆ, ಅಥವಾ ಆ ಹಿರಿಯರು ಕುಡಿತಾರೆ, ಅವರು ಕುಡಿತಾರೆ, ಅವರ ಮುಂದೆ ದೂರುವುದುಂಟು. ಇವೆಲ್ಲವನ್ನು ನಿಮ್ಮ ಮಕ್ಕಳು ಕೇಳ್ತಾರೆ. ನನಗೆ ನಾನು ನಿಮಗೆ ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೇನೆ. ತಮಿಳುನಾಡಿನಲ್ಲಿ ಒಂದು ತಾಯಿ ತನ್ನ ಕಾಲೇಜಿಗೆ ಹೋಗುವಂತ ತನ್ನ ಮಗ ಭಯಂಕರ ಕುಡುಕತನಕ್ಕೆ ಆತನು ಬಲಿಯಾಗಿದ್ದ. ಅವನು ಎಷ್ಟೋ ಹಣ ವೇಸ್ಟ್ ಮಾಡ್ತಿದ್ದ. ಸಮಯವೆಲ್ಲದ ಸಮಯದಲ್ಲಿ ಮನೆಗೆ ಬರ್ತಾ ಇದ್ದ, ಎಲ್ಲ ಹುಡಿ ಮಾಡ್ತಾ ಇದ್ದ ಮನೆಯಲ್ಲಿ. ತಾಯಿಗೆ ಎಲ್ಲ ಅವನಿಗೋಸ್ಕರ ಕನ್ಯೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ರು. ಒಂದು ದಿವಸ ಒಂದು ಪಾಸ್ಟರ್ ಬಳಿಗೆ ಅವನು ಕರ್ಕೊಂಡು ಹೋದ್ರು. ಕರ್ಕೊಂಡು ಅಂದ್ರೆ 2 ಬಸ್ ಬದಲಾಯಿಸಿ, ಅದು ಕೂಡ ಸುಮಾರು ಒಂದು 60-70 ಕಿಲೋಮೀಟರ್ ದೂರ. ಆ ಪಾಸ್ಟರ್ ಬಳಿ ಕರ್ಕೊಂಡಿಗೆ ಅವರು ವಿನಂತಿ ಮಾಡಿದ್ರು, ಪಾಸ್ಟೇ ಇವನಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ, ಬುದ್ಧಿವಾದ ಹೇಳಿ, ಮತ್ತು ಇವನಿಗೋಸ್ಕರ ಪ್ರಾರ್ಥನೆ ಮಾಡಿ ಈ ಒಂದು ಕುಡುಕತನ ಬಿಡುಗಡೆ ಹೊಂದುವುದಕ್ಕಾಗಿ ಎಂಬುದಾಗಿ. ಆಗ ಅಯ್ಯನವರು ಹೇಳಿದ್ರು, ಪಾಸ್ಟರ್ ಹೇಳಿದ್ರು, ನೀವು ಇನ್ನೊಂದು ತಿಂಗಳು, ಬರುವ ತಿಂಗಳು ಕರ್ಕೊಂಡು ಬಂದಿ ಅವನೊಂದು. ಅವಾಗ ಹೇಳಿದ್ರು, ಸರ್ ಪಾಸ್ಟರ್ ನಾವು ತುಂಬಾ ದೂರದಿಂದ ಬಂದಿದ್ದೇವೆ, ಭಾರಿ ಆಸೆಯಿಂದ ಬಂದಿದ್ದೇನೆ, ನನ್ನ ಮಗ ಯಾವಾಗಲೂ ಸಿಗುವುದಿಲ್ಲ, ಹೇಗಾದರೂ ಒಳ್ಳೆಯ ದೇವರ ವಾಕ್ಯದ ಮೂಲಕ ಆಲೋಚನೆ ಹೇಳಿ ಅವನಿಗೋಸ್ಕರ ಪ್ರಾರ್ಥಿಸಿ. ಇಲ್ಲ, ಬರುವ ತಿಂಗಳೇ ಬನ್ನಿ ಎಂಬುದಾಗಿ ಅವ್ರು ಹೇಳಿದ್ರು. ಪಾಸ್ಟರ್ ಅವರು ದುಃಖದಿಂದ, ಬೇಸರದಿಂದ ಹೋದ್ರು. ಆದ್ರೂ ಇನ್ನೊಂದು ತಿಂಗಳು ಬಿಟ್ಟು ಅವರ ಮಗನನ್ನು ಕರ್ಕೊಂಡು ಬಂದ್ರು. ಅವ್ರಿಗೆ ಹೇಗಾದ ನನ್ನ ಮಗನಿಗೆ ಇದರಿಂದ ಬಿಡುಗಡೆ ಕೊಡಬೇಕಂತ ಆಸೆ ಇತ್ತು. ಅಲ್ಲಿ ಹೋದಾಗ ಆಸಕ್ತಿಯಿಂದ ಆ ಒಂದು ಪಾಸ್ಟರ್ ಅವನು ಕೋಣೆಯೊಳಗೆ ಮಗನ ಕರ್ಕೊಂಡು ಹೋಗಿ ಅವನು ಒಳ್ಳೆ ದೇವರ ವಾಕ್ಯಗಳನ್ನು ತೆಗೆದುಕೊಂಡು ವಾಕ್ಯದ ಮೂಲಕವಾಗಿ ಬುದ್ಧಿವಾದ ಹೇಳಿ ಅವನ ಬಿಡುಗಡೆಗೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು. ಎಲ್ಲ ಆಗಿ ಅವರು ಬಂದ್ರು. ಆ ಪಾಸ್ಟರ್ ಬಳಿ ತಾಯಿ ಆಶ್ಚರ್ಯದಿಂದ ಕೇಳಿದ್ರು, ಇದೇ ಕೆಲಸ ಪಾಸ್ಟರ್ ನೀವು ಹೋದ ತಿಂಗಳು ಮಾಡಬಹುದಿತ್ತಲ್ಲ? ಆಗ ಅವರು ಹೇಳಿದ್ರು, ನಿಜವಾದ ವಿಷಯ ಏನಂದ್ರೆ ಕಳೆದ ತಿಂಗಳು ನಿನ್ನ ಮಗನೊಂದಿಗೆ ಬಂದಾಗ ನಾನು ಕೂಡ ಕುಡಿತಾ ಇದ್ದೆ. ನನ್ನ ಮನಸ್ಸಾಕ್ಷಿ ಒಪ್ಪಲಿಲ್ಲ ಅವನಿಗೆ ಬುದ್ಧಿವಾದ ಹೇಳಲಿಕ್ಕೆ. ಅದಕ್ಕಾಗಿ ಬರುವ ತಿಂಗಳು ಬನ್ನಿ ಅಂತ ಹೇಳಿ, ನೀವು ಹೋದ ಮೇಲೆ ನನ್ನ ಪ್ರಾರ್ಥನಾ ಕೋಣೆಗೆ ಕಣ್ಣೀರಿನಿಂದ ನಾನು ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಂಡೆ. ಅವತ್ತಿನಿಂದ ಇವತ್ತಿವರೆಗೂ ನಾನು ಕುಡಿಯಲಿಲ್ಲ. ಇದರಿಂದ ಧೈರ್ಯದೊಂದಿಗೆ ನಿನ್ನ ಮಗನಿಗೆ ಬುದ್ಧಿವಾದ ಹೇಳಲಿಕ್ಕೆ, ಆತನ ಬಿಡುಗಡೆಗೆ ಪ್ರಾರ್ಥಿಸುವುದಕ್ಕೆ ನನಗೆ ಸಾಧ್ಯವಾಯ್ತು ಎಂಬುದಾಗಿ ಅವರು ಸಾಕ್ಷಿ ಹೇಳಿದ್ರು. ನೋಡಿ, ಇದು ಹೌದು. ಈಗ ಆ ಒಂದು ದೇವರ ಸೇವಕನೇನೋ ಹೇಳಿದ್ರು, ಇಂಥದ್ದು ಘಟನೆ ಆಯ್ತು. ಈಗ ಇಲ್ಲಿ ಈ ಪರಿಸರಗಳಲ್ಲಿ ಅಂಥದ್ದೊಂದು ಆಗ್ಲಿಕ್ಕೆ ಇಲ್ಲ. ಒಂದು ವೇಳೆ ಹೇಳುದು, ಒಂದು ವೇಳೆ ಆಗ್ಲಿಕ್ಕೆ ಆಗ್ಬೋದು, ಆಗದೇ ಇರ್ಬೋದು. ಆದರೆ ನನ್ನ ಪ್ರಶ್ನೆ ಏನಂದ್ರೆ, ಆ ದೇವರ ಸೇವಕ ಕುಡಿತಾನೆ ಅಥವಾ ಆ ಅಯ್ಯ ಕುಡಿತಾನೆ, ಇವರು ಕುಡಿತಾನೆ ಎನ್ನುವಂಥದ್ದನ್ನು ಮಕ್ಕಳ ಮುಂದೆ ಮಾತಾಡುದೇ ಅಕ್ಷಮ್ಯ ಅಪರಾಧ. ಅದರ ಅರ್ಥ ಏನಂದ್ರೆ, ಮಕ್ಕಳ ಮುಂದೆ ಅವ್ರು ಕುಡಿತಾರೆ ಇವರು ಕುಡಿತಾರೆ ಅಂತೇಳಿ ಹೇಳುವುದು, ಅದರ ಅರ್ಥ
ನಾವು ಮಕ್ಕಳಿಗೆ ಲೈಸೆನ್ಸ್ ಕೊಡುವುದು ಒಂದೇ, Correct. ಕುಡಿಯಿರಿ ಮಕ್ಕಳೇ ನೀವು ಒಂದು ಸಹ. ಕುಡಿತಾರೆ ಅಂತ ಹೇಳುದು ತಪ್ಪು, ಸಂಗೀತ ಅವರ ಕೈಯಿಂದ ತರಿಸುವುದು ತಪ್ಪು, ಅವರಿಗೆ ಕುಡಿಲಿಕ್ಕೆ ಕೊಡುವುದು ತಪ್ಪು. ತಪ್ಪು. ಈಗ ನಾಳೆ ಆ ಅಯ್ಯ ಅಥವಾ ಆ ದೇವರ ಸೇವಕ, ಆ ಹಿರಿಯ, ಅವನು ಇವರ ಬದುಕಿಗೆ ಬೆಳಕಾಗಿ ಬರ್ಲಿಕ್ಕೆ ಇಲ್ಲ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಆದ್ರೆ ಈ ಮಕ್ಕಳು ಬರ್ಬೇಕಾದದ್ದು. ಹೌದು. ಅದರಿಂದಾಗಿ ಮಕ್ಕಳ ಭವಿಷ್ಯತ್ತನ್ನು ಚಿವಿಟಿ ತೆಗೆಯುವಂತ ಕೆಲಸವನ್ನು ಅನೇಕ ಸಲ ತಂದೆ ತಾಯಿಗಳು ತಮ್ಮ ಮಾತಿನಿಂದ, ಹೌದು. ನಡೆಯಿಂದ ಅದನ್ನು ಮಾಡ್ತಾರೆ. Correct. ಅದಕ್ಕೋಸ್ಕರ ನಾನು ನೆನೆಸ್ತೇನೆ, ಯೇಸು ಸ್ವಾಮಿ ಹೇಳಿದ ಮಾತು, ಮಕ್ಕಳನ್ನು ನನ್ನ ಹತ್ರ ಬರಗೊಡಿಸಿರಿ, ಅವರಿಗೆ ಅಡ್ಡಿ ಮಾಡಬೇಡಿರಿ. ಅಂದ್ರೆ ಅಡ್ಡಿ ಮಾಡಬೇಡಿರಿ ಅಂದ್ರೆ ಬೇರೇನಲ್ಲ, ಆ ಮಕ್ಕಳು ದೇವರ ಬಳಿಗೆ ಹೋಗ್ಲಿಕ್ಕೆ ಮನಸ್ಸು ಮಾಡುವ ಟೈಮಲ್ಲಿ ನಾವು ತಪ್ಪಾದ ಮಾತುಗಳ ಮೂಲಕವಾಗಿ ಅವ್ರಿಗೆ ಅಡ್ಡಿ ಮಾಡ್ತಿದ್ದೇವೆ. ಹೌದೌದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಮಾತು, ಇವರನ್ನೆಲ್ಲ ನನ್ನ ಹತ್ರ ಬರ್ಲಿಕ್ಕೆ ಬಿಟ್ಟು ಬಿಡಿ, ನೀವು ನಿಮ್ಮ ನಿಮ್ಮ ಆಲೋಚನೆಗಳನ್ನು ಹೇಳಿ ಅವರನ್ನು ಅಡ್ಡಿಪಡಿಸಬೇಡಿ ಅಂತ ಹೇಳಿ ಹೌದು. ನಾನು ಆ ರೀತಿಯಾಗಿ ಅರ್ಥ ಮಾಡಿಕೊಳ್ತಿದ್ದೇನೆ. ಹೌದು. ಇಲ್ಲಿ ನೋಡಿ, ಮದ್ಯಪಾನ ಮಾತ್ರವೇ ಅಲ್ಲ, ಮಕ್ಕಳು ನೋಡ್ತಿದ್ದಾರೆ ನಮ್ಮ ಸುಳ್ಳುಗಳು, ನಾವು ಮಾತಾಡುವ ಸುಳ್ಳುಗಳು, ನಾವು ಮಾತಾಡುವ ಕೆಲಸದ ಮಧ್ಯದಲ್ಲಿ ಮಾಡುವ ವಂಚನೆಗಳು. ಅವರು ಅವರು ಮೂರ್ಖರಲ್ಲ. ಅವರು ಬೆಳೀತಾ ಇತ್ತೀಚೆಗೆ ಸ್ವಲ್ಪ ಸಮಯಗಳ ಹಿಂದೆ ನನಗೆ VBS ನಲ್ಲಿ ಸಾಂಗ್ ಕಂಪೋಸ್ ಮಾಡಲಿಕ್ಕೆ ಕೊಟ್ಟಿತ್ತು. ಅದರಲ್ಲೊಂದು ಸಾಂಗ್ ಇದೆ, ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ಗಳು ನಿಮ್ಮ ಸಮಯ ವ್ಯರ್ಥ ಮಾಡುವುದು, ಕೀರ್ತನೆ ಜ್ಞಾನೋಕ್ತಿ ಸುವಾರ್ತೆಯು ನಿಮ್ಮ ಜೀವ ಆಶೀರ್ವಾದ ಮಾಡುವುದು ಎಂತರ ಹಾಗೆ ನಾನು ಬರೆದಿದ್ದೆ. ಆ ಹಾಡನ್ನು ನಾನು VBSಗೆ ಕೊಟ್ಟಿದ್ದೆ. ಅದರ ಮೇಲೆ ಸಾಂಗ್ ಎಲ್ಲ ಆಗಿತ್ತು. ಈಗಾಗಲೇ ಮಕ್ಕಳೆಲ್ಲ ಅದನ್ನು ಹಾಡಿ ಕಲ್ತಾಗಿರ್ಬೋದು. ಫಸ್ಟ್ ಲೈನ್ ಹೇಳ್ತದೆ, ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ಗಳು, ಅಂದ್ರೆ ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ಗಳು ನಿಮ್ಮ ಸಮಯವ ವ್ಯರ್ಥ ಮಾಡುವುದು, ಕೀರ್ತನೆ ಸುವಾರ್ತೆ ಜ್ಞಾನೋಕ್ತಿ ಸುವಾರ್ತೆ. ನಿಮ್ಗೆ ಗೊತ್ತಾ, ನಾನು ನನ್ನ ಮೊಬೈಲ್ನಲ್ಲಿ ಫೇಸ್ಬುಕ್ನ ಹತ್ರ ಹೋಗ್ಬೇಕಾದ್ರೆ ನನ್ನ ಮಗ ಬದಿಗೆ ಬಂದು ನಿಂತುಕೊಂಡು ಆಚೆ ನೋಡಿಕೊಂಡು ಈ ಹಾಡನ್ನು ಹಾಡ್ತಾನೆ. ಅಂದ್ರೆ ನೀನು ಕಂಪೋಸ್ ಮಾಡಿದ್ಯಲ್ಲ, ನೀನು ಹಾಡನ್ನು ಕಲಿಸಿದ್ಯಲ್ಲ, ನೀನೇನ್ ಮಾಡ್ತಿರುವುದು ಈಗ ಅಂತೇಳಿ. ಕರೆಕ್ಟ್. ಅವನು ಇಂಡೈರೆಕ್ಟ್ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. 6 ವರ್ಷದ ಮಗು ಇಂಡೈರೆಕ್ಟ್ ಆಗಿ ನಾನು ಅದರ ಫೇಸ್ಬುಕ್ ಅಲ್ಲಿ ಇಟ್ಕೊಂಡು ಏನೋ ಬಿಸಿ ಇರುವಾಗ ಅವನು ಅಲ್ಲಿ ನಿಂತುಕೊಂಡು ಆಚೆ ಮುಖ ಕಿತ್ಕೊಂಡು ಹಾಡ್ತಿರ್ತಾನೆ ಅವನು. ಅಂದ್ರೆ ಅವನು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ, ಅಪ್ಪ ನೀನೇನ್ ಮಾಡ್ತಿರೋದು ಇದು ಅಂತೇಳಿ. ಹೌದೌದು. ಮಕ್ಕಳು ನೋಡ್ತಾ ಇದ್ದಾರೆ. ಖಂಡಿತ. ನಮ್ಮ ಬಾಯಿಂದ ಬರುವಂತ ಒಂದು ಇತ್ತೀಚೆಗೆ ಸ್ವಲ್ಪ ಸಮಯದ ಹಿಂದೆ ನನ್ನ ತಾಯಿ ಏನೋ ಮಾತಾಡುವಾಗ ನಂಗೆ ಅದು ಇಷ್ಟ ಆಗ್ಲಿಲ್ಲ. ನಾನು ತಾಯಿಗೆ ಸ್ವಲ್ಪ ಜೋರ್ ಸ್ವರದಲ್ಲಿ ಅವ್ರ ಹತ್ರ ಮಾತಾಡಿದೆ. ಕೂಡಲೇ ನನ್ನ ಇನ್ನೊಬ್ಬ ಮಗ ಬಂದು ಹೇಳಿದ, ಅದು ಯಾರು ಅಂತ ಕೇಳಿದ. ನಾನು ನಿಮಗೆ ಶಾಕ್ ಆಯ್ತೀನಿ, ಅವ್ರು ನಿನ್ನ ತಾಯಿ ಅಲ್ಲ? ನಾನು ಹೇಳಿದೆ, ಎಸ್, ನನ್ನ ಮದರ್ ಅಲ್ಲ ನಿಮ್ಮದು? ಹೌದು, ನಂದು ಮದರ್ ಅದು. ಮತ್ತೆ ನೀವು ಸ್ವರ ಎತ್ತಿ ಯಾರಿಗೆ ಮಾತಾಡೋದು? ಅಂದ್ರೆ ನನ್ನ ಈಗ ನಮ್ಮ ಮಾತೆಂದ ಮಕ್ಕಳು ನಮ್ಮನ್ನು ನೋಡ್ತಿದ್ದಾರೆ. ಕರೆಕ್ಟ್. ಮಕ್ಕಳು ಅನುಕರಿಸ್ತಿದ್ದಾರೆ, ಅಬ್ಸರ್ವ್ ಮಾಡ್ತಾರೆ. ಪ್ರಾರ್ಥನೆಗೆ ಹೋಗ್ತಿರಲ್ಲ ನೀವು, ಬೈಬಲ್ ಓದ್ತಿರಲ್ಲ, ನೀವು ಯಾಕೆ ಇಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತೀರಿ ಅಂತ ಮಕ್ಕಳು ನಾಳೆ ಕೇಳ್ತಾರೆ. ಈಗ ನಾನು ನಿಮ್ಮ ಹತ್ರ ಈಗ ಇಬ್ಬರು ದೇವರ ಸೇವಕರುಗಳು ನೀವು, ನನ್ನ ಮಾತು ಬಹಳ ಸ್ಪಷ್ಟ. ಯವನಸ್ಥರು ದಾರಿ ತಪ್ಪುವುದಕ್ಕೆ ಮುಖ್ಯವಾಗಿ ಒಂದು ಕಾರಣ ಏನಂದ್ರೆ ಸಾಕ್ಷಿ ಇಲ್ಲದ ಜೀವಿತ ಕುಟುಂಬಸ್ಥರು ಹಾಗೂ ಸಭೆಗಳು ತೋರಿಸ್ತಿರುವುದಕ್ಕೆ. ಖಂಡಿತ ಖಂಡಿತ ಖಂಡಿತ. ಏನ್ ಹೇಳ್ತೀರೋ? ತಪ್ಪು ಹೋಗ್ತೀರಾ ನೀವು? ಖಂಡಿತ. ದೇವರ ಸೇವಕರುಗಳು, ದೇವರ ಮಕ್ಕಳೆನಿಸಿಕೊಳ್ಳುವ ಜನರು ತಮ್ಮ ಜೀವಿತದಲ್ಲಿ ತೋರಿಸಬೇಕಾದ ಸಾಕ್ಷಿಯನ್ನು ತೋರಿಸಿದ್ರೆ ಮಕ್ಕಳಿಗೆ ಪ್ರಶ್ನೆ ಬರುವುದಿಲ್ಲ. ಮಾದರಿ ಇಲ್ಲದ ಜೀವಿತ, ಎಲ್ಲದಕ್ಕೂ ಕೆಟ್ಟದನ್ನೇ ಬಯಸುವಂಥದ್ದು. ಈ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಆ ವ್ಯಕ್ತಿಗೆ ವಿರುದ್ಧವಾಗಿ ಅವನಿಗೆ ನಾವು ಹೀಗೆ ಮಾಡುವ, ಆಗ ಅವನಿಗೆ ಬುದ್ಧಿ ಬರ್ತದೆ ಅಂತೇಳಿ. ಆಗ ಮಕ್ಕಳಿಗೆ ಬರ್ತದೆ, ಇವರು ಪ್ರೀತಿ ಬಗ್ಗೆ ಇಷ್ಟು ಮಾತಾಡ್ತಾರೆ, ಆದ್ರೆ ಆ ವ್ಯಕ್ತಿಗೆ ವಿರುದ್ಧವಾಗಿ ಹೀಗೆ ಮಾಡ್ತಿದ್ದಾರೆ. ಚರ್ಚಿಗೆ ಒಂದು ಕೆಲಸ ಮಾಡುವ, ಈ ಸಲ ಹಿರಿಯ ಅವನಿಗೆ ನಾವು ಓಟ್ ಹಾಕುದು ಬೇಡ, ಅಥವಾ ಅವನ ವಿರುದ್ಧವಾಗಿ ನಾವು ಹೀಗೆ ಮಾಡುವ, ಈ ರೀತಿ ಕೆಟ್ಟದ್ದು ಮಾಡಿ ಒಬ್ಬರಿಗೊಬ್ಬರು ಫೋನಲ್ಲಿ ಮಾತಾಡ್ತಿರ್ತಾರೆ. ಇವರು ಮಕ್ಕಳು ಕುತ್ಕೊಂಡು ಅದನ್ನು ಕೇಳ್ತಾ ಇರ್ತಾರೆ. ಮಕ್ಕಳ ಭವಿಷ್ಯತ್ತಿನ ಮೇಲೆ ಕಲ್ಲೆತ್ತಿ ಹಾಕ್ತಾ ಇದ್ದಾರೆ ಹಿರಿಯರು. ಮಕ್ಕಳ ಮುಂದೆ ದೂಷಣೆ ಮಾಡುವುದೇ ತಪ್ಪು. ಮಕ್ಕಳ ಮುಂದೆ ಹಣ ತರುವಾಗ ಆ ಹಣ ಎಲ್ಲಿಂದಂತ ಮಕ್ಕಳಿಗೆ ಗೊತ್ತಾಗ್ತದೆ. ಹೌದು. ನೀವು ದುರ್ದು ತಂದ ಹಣವ ಅಥವಾ ಅನ್ಯಾಯವಾಗಿ ತಂದ ಹಣವ ಮಕ್ಕಳು ಆಲೋಚನೆ ಮಾಡ್ತಿರ್ತಾರೆ. ಅವರು ನಾಳೆ ಒಂದು ದಿವಸ ಆ ಹಣದ ದೆಸೆಯಿಂದ ಆಶೀರ್ವಾದ ಇಲ್ಲದ ಜೀವಿತವನ್ನು ನಡೆಸ್ತಾರೆ. ಏನ್ ಹೇಳ್ತೀರಿ? ಕರೆಕ್ಟ್. ಹೇಗೆ ದೇವರ ವಾಕ್ಯ, ನಾವೀಗ ನಮ್ಮ ಉದ್ದೇಶ ಅದಲ್ಲ, ನಮ್ಮ ಮಾತೇನಂದ್ರೆ ದೇವರ ವಾಕ್ಯ ಅವರನ್ನು ಹೇಗೆ ತಪ್ಪಾದ ದಾರಿಯಿಂದ ಹೊರಗೆ ತರಲಿಕ್ಕೆ ಸಾಧ್ಯ ಉಂಟು. ಮತ್ತೊಂದು, ದೇವರ ವಾಕ್ಯ ಅವರನ್ನು ತಪ್ಪಾದ ದಾರಿಗೆ ಹೋಗದೆ ಹೇಗೆ ತಪ್ಪಿಸ್ಬೋದು ಅಂತೇಳಿ. ಮೊದಲ ಪ್ರಶ್ನೆ ನಿಮ್ಮ ಹತ್ರ, ನಾನು ಪ್ರಶಾಂತ್ ಮಾಬೇನ್ ಹತ್ರ ಕೇಳ್ತೇನೆ.
ದೇವರ ವಾಕ್ಯವು ಪಾಪಕ್ಕೆ ಮಕ್ಕಳು ಪಾಪದ ಜೀವಿತಕ್ಕೆ ಹೋಗದ ಹಾಗೆ ತಪ್ಪಿಸುವುದಕ್ಕೆ ತಂದೆ ತಾಯಿಗಳು ಅಥವಾ ಅವರೇ ಯವನಸ್ಥರು ಏನು ಮಾಡಬೇಕು ಅಂತ ಅನಿಸ್ತದೆ? ನೋಡಿ, ವಾಕ್ಯ ಇನ್ನೊಂದು ವಿಚಾರದಲ್ಲಿ ಒಂಟಿತನ, ಅನೇಕ ಯೌವನಸ್ಥರು ಇವತ್ತು ಒಂಟಿತನಕ್ಕೆ ಬಲಿಯಾಗಿ ತಮ್ಮ ಜೀವಿತದಲ್ಲಿ ಪಾಪದಲ್ಲಿ ಸೇರಿ ಬೀಳ್ತಾರೆ. ನೋಡಿ, ವಾಕ್ಯ ಸಹ ನಮಗೆ ನೋಡ್ತೇವೆ. 2 ಸಮಯದಲ್ಲಿ ನಾವು ನೋಡುವಾಗ ಅಲ್ಲಿ ದಾವೀದನು ಸಹ ಒಂಟಿಯಾಗಿದ್ದಾಗ ಅವನು ಮಾಡಬಾರದಂಥ ಪಾಪವನ್ನು ಮಾಡಿದ. ಹಾಗೆ ಇವತ್ತು ಅನೇಕ ಯೌವನಸ್ಥರು ಒಂಟಿತನದಲ್ಲಿ ತಮ್ಮ ಜೀವಿತವನ್ನು ನಡೆಸಿಕೊಂಡು ಪಾಪದಲ್ಲಿ ಬೀಳ್ತಾ ಇದ್ದಾರೆ. ಉದಾಹರಣೆ, ಒಂದು ವರ್ಡ್ಸ್ ಇದೆ, ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ, ಅಲ್ವಾ? ಸೊ ಹಾಗೆ ಇವತ್ತು ಯೌವನಸ್ಥರು ತಮ್ಮಲ್ಲಿರುವಂಥ ಕೆಲವೊಂದು ಭಾವನೆಗಳನ್ನು ಜಯಿಸಲಾಗದೆ ಅದನ್ನು ಒಳಗೆ ಅದುಮಿಟ್ಟುಕೊಂಡು ಕೆಲವೊಂದು ದಾಸತ್ವಕ್ಕೆ ಅವರು ಒಳಗೆ ಆಗಿ ಬೀಳ್ತಾ ಇದ್ದಾರೆ. ಉದಾಹರಣೆ, ಕುಡಿಕತನ ಇರ್ಬೋದು, ಅಥವಾ ಯೌವನದಲ್ಲಿ ಬರುವಂಥ ಶರೀರದ ಇಚ್ಛೆಗಳನ್ನು ಜಯಿಸಲಾದ ಅಂತ ಆ ಸಮಯದಲ್ಲಿ ಜಯಿಸಲಿಕ್ಕೆ ಹೇಗೆ ಗೊತ್ತಾಗದೆ ಅವರು ಏನ್ ಮಾಡ್ತಿದ್ದಾರೆ ಅಂತ ಪಾಪದಲ್ಲಿ ಬೀಳ್ತಿದ್ದಾರೆ. ಸೊ ನಾನು ಹೇಳುವಂಥದ್ದು, ಇಂಥ ಯೌವನದ ಇಚ್ಛೆಗಳಲ್ಲಿ ಬೀಳುವಂತ ಅಂದ್ರೆ ಒಂಟಿತನದಲ್ಲಿ ಹೋಗುವಂತ ಇವರಿಗೆ ಸರಿಯಾದಂತ ಆಲೋಚನೆ ಕೊಡುವಂಥದ್ದು. ಎರಡನೇದಾಗಿ ಅವರಿಗೆ ಅವರ ಈ ಅಂತ ಒಂಟಿತನದಲ್ಲಿ ನನಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳುವಂತ ವ್ಯಕ್ತಿಗಳು ಸರಿಯಾದ ಕೌನ್ಸಿಲಿಂಗ್ಗೆ ಹೋಗಿ ಅಥವಾ ತಮ್ಮ ಭಾವನೆಗಳನ್ನು ಅವರು ಇನ್ನೊಬ್ಬರಿಗೆ ಹಂಚಿಕೊಂಡು ಅವರು ತಮ್ಮ ಅನುಭವದಿಂದ ಹೊರಗೆ ಬರಬೇಕೆಂಬಂತ ನನ್ನ ಮುಖ್ಯವಾದ ಆಲೋಚನೆ ನಾನು ಹೇಳಿಕೆ ಇಲ್ಲ. ಈಗ ರೈಟ್, ನೀವು ಹೇಳುವುದನ್ನು ಒಪ್ಪಿಕೊಳ್ತೇನೆ. ನಾನು ಕೇಳುತ್ತಿರುವಂಥದ್ದು ದೇವರ ವಾಕ್ಯವಾದ ಮೂಲಕ. ಈಗ ನೋಡಿ, ಕೌನ್ಸಿಲಿಂಗಿಗೆ ಹೋಗ್ಬೋದು, ಯಾರು ಹೋಗ್ಬೋದು? ಸ್ವಲ್ಪ ತಂದೆ ತಾಯಿಗಳು ಬುದ್ಧಿವಂತರಾಗಿದ್ರೆ ಅಥವಾ ಕಲ್ತವರಾಗಿದ್ರೆ ಅಥವಾ ಕಾಸಿನವರಿದ್ರೆ, ಇದು 2-3 ವಿಷಯ ಇದ್ರೆ ಅವ್ರು ತಮ್ಮ ಮಕ್ಕಳನ್ನು ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ತಾರೆ. ನಾನು ಸಾಧಾರಣ ವ್ಯಕ್ತಿಗಳು ದೇವರ ವಾಕ್ಯದ ಮೂಲಕವಾಗಿ ಅಂದ್ರೆ ಅವರಾಗಿ ಅವರು ನಾನು ಹೇಳುವಂತ ಇನ್ನೊಂದು ವಿಚಾರ ಅಂದ್ರೆ, ಈಗ ಒಂಟಿತನದಲ್ಲಿ ಇರ್ತಾರೆ. ನನಗೂ ಒಬ್ಬರು ಸೇವಕರು ಈಗ ಹೇಳಿದ್ರು ಪ್ರಾರಂಭದಲ್ಲಿ, ಬ್ರದರ್ ನೀವು ನಿಮ್ಮ ವಿಚಾರಗಳನ್ನು ಇನ್ನೊಬ್ಬರ ಬಳಿ ಹಂಚಿಕೊಳ್ಳುವಂತ ಸ್ಥಿತಿಗೆ ನೀವು ಬರಬೇಕು. ನೀವು ಒಟ್ಟಿಗೆ ಇಟ್ಕೊಂಡು ಒಳಗಿರುವುದಾದ್ರೆ ಅದು ನಿಮ್ಮನ್ನು ನಾಶನಕ್ಕೆ ನಡೆಸ್ತದೆ, ತಪ್ಪಾದ ಮಾರ್ಗಕ್ಕೆ ನಡೆಸ್ತದೆ. ನೀವು ಅದನ್ನು ಇನ್ನೊಬ್ಬರಿಗೆ, ಅದು ಕೌನ್ಸಿಲಿಂಗ್ ಅಂತ ಅಲ್ಲ, ನಿಮ್ಮ ವಿಚಾರಗಳನ್ನು ಇನ್ನೊಬ್ಬರಿಗೆ ಹಂಚಿಕೊಡುವಾಗ, ಅದು ನಾನು ಸೇವಕರಂತ ಹೇಳ್ತಾ ಇಲ್ಲ, ಅವ್ರ ಪ್ರಬುದ್ಧವಾದ ಅವಸ್ಥೆಯಲ್ಲಿರುವಂತ ವ್ಯಕ್ತಿಗಳಿಂದ ನಮ್ಮ ಭಾವನೆಗಳು, ನಮ್ಮ ವಿಚಾರಗಳನ್ನು, ಈಗ ಉದಾಹರಣೆ ಗಂಡನ ಹೆಂಡತಿಯ ಬಳಿ ಹೇಳುವಂಥದ್ದು, ಅದು ಮದುವೆ ಪ್ರಾಯದಲ್ಲಿ ಮದುವೆ ಆದವರು. ಆದ್ರೆ ಈಗ ಯೌವನಸ್ಥರು ತಮ್ಮ ವಿಚಾರಗಳನ್ನು ತಮ್ಮ ಅಂದ್ರೆ ಪ್ರಬುದ್ಧಕ್ಕೆ ಬಂದಿರುವಂತ ತಮ್ಮ ಮೇಲ್ಗಡೆ ಇರುವಂತ ವ್ಯಕ್ತಿಗಳನ್ನು ಹಂಚಿಕೊಳ್ಳುವಾಗ ನಾನು ಎನಿಸ್ತೇನೆ ಇಂಥ ಸಂಗತಿಗಳಿಂದ ಅವರು ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ. ಸರಿ ಸರಿ, ಅಂದ್ರೆ ಇದರೊಂದಿಗೆ ನಾನು ಸ್ವಲ್ಪ ಅದಕ್ಕೆ ಸೇರಿಸ್ತೇನೆ. ಅಂದ್ರೆ ಸರಿ, ಅವ್ರು ಹೇಳ್ತಿರುವಂಥದ್ದು ಬಹಳ ಸ್ಪಷ್ಟ. ಅಂದ್ರೆ ನನ್ನ ಪ್ರಶ್ನೆ ಬೇರೆ ಇತ್ತು, ಸ್ವಲ್ಪ ಒಂಚೂರು ಬೇರೆ ಇತ್ತು ನೋಡಿ, ಅದನ್ನ ನಾವು ಹೀಗೆ ಮಾತಾಡುವ. ನೀವು ಹೇಳಿದ್ ಸರಿ. ಈಗ ಅನೇಕ ಸಲ ಏನಾಗ್ತದೆ, ನಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ 2 ಘಟನೆಗಳು ನಡೀತದೆ. ಒಂದು ಘಟನೆ ಅದು ಪಾಸಿಟಿವ್ ಕಡೆಗೆ ನಡೆಸ್ತದೆ, ಇನ್ನೊಂದು ಘಟನೆ ನೀವು ಶೇರ್ ಮಾಡುವಾಗ ಅದು ನಮ್ಮನ್ನ ನಕಾರಾತ್ಮಕ ಕಡೆಗೂ ಅದನ್ನು ನಡೆಸ್ತದೆ. ಯಾಕಂದ್ರೆ ಒಬ್ಬ ಒಳ್ಳೆಯ ಸ್ನೇಹಿತ, ದೇವರ ಭಕ್ತಿಯನ್ನು ನಡೆಸುವಂತ ಸ್ನೇಹಿತ ಅವನನ್ನು ಪಾಸಿಟಿವ್ ಕಡೆಗೆ ನಡೆಸ್ತಾನೆ. ಲೋನ್ಲಿನೆಸ್ ನೀವಿಗೆ ಹೇಳ್ತಿರುವಂತ ಡಿಸೀಸ್, ಅದೊಂಥರದ ರೋಗ ಅಂತ ಹೇಳ್ತೇವೆ ನಾವು, ಲೋನ್ಲಿನೆಸ್. ಮತ್ತು ಲೋನ್ಲಿನೆಸ್ ವಿಲ್ ಲೀಡ್ ಯು ಟು ಡಿಪ್ರೆಷನ್ ಅಲ್ಲ, ಅದು ಡಿಪ್ರೆಷನ್ ಕಡೆಗೆ ನಮ್ಮನ್ನು ನಡೀತದೆ. ಡಿಪ್ರೆಷನ್ಗೆ ನಾವು ಕನ್ನಡದಲ್ಲಿ ಒಂದು ವಾಕ್ಯ ಇದೆ, ಖಿನ್ನತೆ ಎನ್ನುವಂತ ರೋಗ. ಇದು 2 ರೋಗಗಳು ಅಂತೇಳಿ ಹೇಳ್ತಾರ. ಡಿಸೀಸ್ ಅಟ್ ಪ್ರೆಸೆಂಟ್ ಈಗನ ಯವನಸ್ಥರ ಜೀವಿತದಲ್ಲಿ ಅತಿಯಾಗಿ ಪ್ರಬಲವಾಗಿ ಹೋಗುವಂತ 2 ತೊಂದರೆಗಳು. ಒಂದು ಲೋನ್ಲಿನೆಸ್ ಅಥವಾ ಏಕಾಂತತೆ, ಎರಡನೇದು ಖಿನ್ನತೆ, ಡಿಪ್ರೆಷನ್. ಇದಕ್ಕೋಸ್ಕರ ಸ್ಪೆಷಲ್ ಡಾಕ್ಟರ್ಸ್ನವರು, ಈಗ ಅದಕ್ಕೋಸ್ಕರ ಡಾಕ್ಟರ್ಸ್ನವರು ಇದ್ದಾರೆ ಡಿಪ್ರೆಷನ್ ಅಲ್ಲಿ. ಈಗ ತಾನೇ ನಮ್ಮ ಅತಿ ದೊಡ್ಡ ಫಿಲ್ಮ್ ಸ್ಟಾರ್ಗಳು ಅದಕ್ಕೆ ಬಲಿಯಾದ. ನಾನೀಗ ಹೆಸರು ಕೂಡ ಹೇಳ್ತೇನೆ, ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ಅತ್ಯಂತ ಹೆಸರಾಂತ ನಟಿ ನಮ್ಮ ಪಡುಕೋಣೆ, ದೀಪಿಕಾ ಪಡುಕೋಣೆ, ರೈಟ್? ದೀಪಿಕಾ ಪಡುಕೋಣೆ ಹೇಳುವಂತ ದೊಡ್ಡ ಫೇಮಸ್ ನಟಿ ಅವರು ಇತ್ತೀಚೆಗೆ ಅವರ ಇಂಟರ್ವ್ಯೂ ಅಲ್ಲಿ ಅವರು ಕೂಡ ಹೇಳಿದ್ರು, ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ, ಅದರಿಂದಾಗಿ ನಾನು ತುಂಬಾ ಕಷ್ಟಪಟ್ಟೆ. ಅವರು ಹತ್ತುಕೊಂಡು ಆ ಮಾತನ್ನು ಹೇಳ್ತಾರೆ. ಸೂಪರ್ ಮಾಡೆಲ್ ಇದ್ದಾಳೆ ಬ್ಯಾಂಗ್ಳೂರಿನಲ್ಲಿ, ನನಗೆ ಹೆಸರು ಹೇಳಿಕೆ ನನಗೆ ಇಷ್ಟ ಇಲ್ಲ. ಆ ಯವನಸ್ಥಳು ಸೂಪರ್ ಮಾಡೆಲ್ ಅವಳು.
ಮಿಸ್ ಇಂಡಿಯಾ ಆಗಿದ್ದವಳು ಕಾಣ್ತದೆ. ಅವಳು ತನ್ನ ರೂಮಲ್ಲಿ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು. ನಿಮ್ಗೆ ಗೊತ್ತಾ? ಅವಳು MTV, VTV ಇಂಥ ದೊಡ್ಡ ದೊಡ್ಡ ಟಿವಿಗಳಲ್ಲಿ ಅವಳು ಬರ್ತಿದ್ದವಳು. ಅವಳು ಬ್ಯಾಂಗ್ಳೂರಿನಲ್ಲಿ ತನ್ನ ಮನೆಯಲ್ಲಿ ಅವಳು ಸುಸೈಡ್ ಮಾಡಿದ್ಳು. ಅವಳ ಡೆತ್ ನೋಟಲ್ಲಿರುವಂಥ ವಿಷಯ ಏನು ಗೊತ್ತಾ? ಅವಳಿಗೆ ಬಾಧಿಸ್ತಿದ್ದ ಲೋನ್ಲಿನೆಸ್ ಅಂತ. ನೀವು ಇಮ್ಯಾಜಿನ್ ಮಾಡಿ, ಈ ಇಂಡಿಯಾದ ಟಾಪ್ ಮಾಡೆಲ್, ಅವಳಿಗೆ ಲೋನ್ಲಿನೆಸ್ ಅಂದರೆ ಅವಳಿಗೆ ಯಾರು ತನ್ನನ್ನು ತಾನು ಹಂಚಿಕೊಳ್ಳೋರು ಇಲ್ಲ ಅಂತೇಳಿ ಬರ್ದಿದ್ದಾಳೆ ಅವಳು ಡೆತ್ ನೋಟಲ್ಲಿ. ಅಂದರೆ ಲೋನ್ಲಿನೆಸ್ಸಲ್ಲಿ ಅವಳು ಬಲಿಯಾಗಿದ್ಲು. ಇದೆಲ್ಲದಕ್ಕೆ ಪರಿಹಾರ ದೇವರ ವಾಕ್ಯ ಬಹಳವಾಗಿರುತ್ತೆ. ಯಾಕಂದರೆ ದೇವರ ವಾಕ್ಯದ ಬಡಿಗೆ ಬರುವಾಗ ವಾಕ್ಯದಲ್ಲಿ ಕೂಡ ಯಾಕೋಬನ ಪತ್ರಿಕೆ ನೀವು ಹೇಳುವಂಥದ್ದು, ಹೇಳಿ. ನಾವು 5ನೇ ಅಧ್ಯಾಯ 15ರಿಂದ 16, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥರಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಇಲ್ಲಿ ನಾವು ಒಬ್ಬರಿಗೊಬ್ಬರು ನಾವು ಹೇಳಬೇಕು. ಅಂದರೆ ಯಾರು ನಂಬಿಗಸ್ತ ವ್ಯಕ್ತಿಗಳಿದ್ದಾರೆ, ನಂಬಿಗಸ್ತ ಸೇವಕರಿದ್ದಾರೆ, ಅವರಿಗೆ ನಮ್ಮ ವಿಷಯಗಳನ್ನು ಹೇಳಿಕೊಂಡು, ಪಾಪಗಳಾಗಿರ್ಬೋದು, ಗುಪ್ತ ಪಾಪಗಳು, ಕೆಲವೊಮ್ಮೆ ಎಲ್ಲರ ಬಳಿ ಹೇಳಲಿಕ್ಕೆ ಆಗದ ಕೆಲವು ವಿಚಾರಗಳಿರ್ತದೆ. ಆ ಪಾಪಗಳಿಂದಾಗಿ ಕೆಲವರು, ಈಗ ಉದಾಹರಣೆಗೆ ನಾನು ಇತ್ತೀಚೆಗೆ ವಿದೇಶಕ್ಕೆ ಹೋದಾಗ ಒಬ್ಬ ವ್ಯಕ್ತಿ ನನಗೆ ಸಿಕ್ಕಿದ್ರು, ಒಬ್ಬ ಸಹೋದರ ಸಿಕ್ಕಿದ್ರು. ಅವರು ತುಂಬ ಒಂದು ಡಿಪ್ರೆಷನ್, ನಿರಾಶೆಯಲ್ಲಿದ್ದಾರೆ, ಅವ್ರು ಅಳ್ತಾ ಇದ್ದಾರೆ. ಮತ್ತು ಪಾಸ್ಟರ್ ನಿಮ್ಮ ಬಳಿ ನನಗೆ ಏಕಾಂತವಾಗಿ ಸ್ವಲ್ಪ ಮಾತಾಡಬೇಕು ಮತ್ತು ಪ್ರಾರ್ಥಿಸ್ಕೊಳ್ಬೇಕು. ನಾನು ಆಯ್ತು ಮೇಲೆ ಒಪ್ಪಿಕೊಂಡು ಮತ್ತೆ ಎಲ್ಲ ಕೂಟ ಎಲ್ಲ ಆದಮೇಲೆ ಅವರು ಏಕಾಂತದಲ್ಲಿ ಸಿಕ್ಕಿದೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಹೃದಯದಲ್ಲಿ ಒಂದು ಕೊರಿತಿರುವಂಥ, ವರ್ಷಗಳಿಂದ ಕೊರಿತಿರುವಂಥ ಒಂದು ದುಃಖದ ಸಂಗತಿ ಇದೆ. ಅದು ಏನು ಮಾಡಿದ್ರು ಅದು ಹೃದಯದಿಂದ ಹೋಗ್ತಾ ಇಲ್ಲ. ನೀವು ನನಗೋಸ್ಕರ ಪ್ರಾರ್ಥಿಸಬೇಕು ಎಂಬುದಾಗಿ ಕೇಳಿದ್ರು. ನಾನು ಏನು ಎಂಬುದಾಗಿ ಕೇಳಿದಾಗ, ನಾನು ಯೌವನ ಪ್ರಾಯದಲ್ಲಿದ್ದಾಗ ಗೊತ್ತಿಲ್ಲದೆ ನನ್ನ ಸ್ವಂತ ತಂಗಿಯ ಜೊತೆಯಲ್ಲಿ ನಾನು ಶಾರೀರಿಕವಾದ ಸಂಬಂಧ ಬೆಳೆಸಿದೆ. ಆದರೆ ಅದು ನನ್ನ ಪ್ರಾಯಕ್ಕೆ ಬಂದ ನಂತರ ನನಗೆ ಅದು ತಪ್ಪು ಅಂತ ಗೊತ್ತಾಯಿತು. ಅದು ಇವತ್ತು ನನಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಆದರೂ ಕೂಡ ಹೃದಯದಲ್ಲಿ ಸಮಾಧಾನ ಇಲ್ಲ, ಮನಸಾಕ್ಷಿ ಬಾಧಿಸ್ತಾ ಉಂಟು. ಎಷ್ಟೋ ವರ್ಷಗಳಿಂದ ಈ ಒಂದು ಸಂಗತಿಯಿಂದ ಬಿಡುಗಡೆ ಹೊಂದೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ದಯಮಾಡಿ ನನಗೆ ನನ್ನ ಸಮಾಧಾನಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಂಡು ನಾನು ಅವರಿಗೆ ಕೆಲವು ದೇವರ ವಾಕ್ಯಗಳನ್ನು ಅವರಿಗೆ ಹೇಳಿದೆ. ಯೇಸು ಸ್ವಾಮಿ ನಿಮ್ಮನ್ನು ಸಂತೈಸುತ್ತಾನೆ, ಆತನ ಬಳಿ ನೀವು ಬಂದಿದ್ದೀರಿ, ನಿಮ್ಮ ಪಾಪ ಒಪ್ಪಿಕೊಂಡು ತಪ್ಪು ಎಂಬುದಾಗಿ, ಆದ ಕಾರಣ ಇದನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಡಿ. ಖಂಡಿತ ಯೇಸು ಸ್ವಾಮಿ ಇದರಿಂದ, ಈ ನೋವಿನಿಂದ ದೇವರು ನಿಮ್ಗೆ ಖಂಡಿತ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ಹೇಳಿ ಕೆಲವು ವಾಕ್ಯಗಳನ್ನು ಸತ್ಯವೇದದಿಂದ ಹೇಳಿ ಅವರಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ಜೋರ ಹತ್ರ ಅವರು ಕಣ್ಣೀರು ಹರಿತಾ ಇತ್ತು. ಕಣ್ಣು ಎಷ್ಟೋ ಸಮಯ ಹತ್ತು ನಾನು ಅಳುವುದಕ್ಕೆ ಬಿಟ್ಟೆ ಅವರಿಗೆ. ಹಾಗೆ ಸುಮಾರು ಒಂದು 10-15 ನಿಮಿಷ ನಂತರ ಅವನನ್ನು ಬೆಳೆಯಿದ್ರು. ಇವತ್ತಿಗೆ ಎಷ್ಟೋ ವರ್ಷ ನನಗೆ ಸಮಾಧಾನ ಆಯ್ತು ಎಂಬುದಾಗಿ ಅವರು ಹೇಳಿದ್ರು ನನಗೆ. ಪಾಸ್ಟೇ ತುಂಬಾ ಥ್ಯಾಂಕ್ಸ್, ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದೆ ಎಂಬುದಾಗಿ. ಅವ್ರಿಗೆ ಇದೇ ರೀತಿಯಲ್ಲಿ ಇರುವವರು ಎಷ್ಟೋ ಜನ ಇದ್ದಾರೆ. ಇದರ ಮಾತಿನ ಮಧ್ಯದಲ್ಲಿ ಈ ದೇವರಿಗೆ ಸ್ತೋತ್ರ, ಅವರು ನಿಮ್ಮ ಹತ್ರ ಬಂದದ್ದು. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮಲ್ಲಿರುವಂಥ ಆ ಬಲಹೀನತೆ ಅಥವಾ ತೊಂದರೆಯನ್ನು ಹೇಳಬೇಕಾದ್ರೆ ಪ್ರಾರ್ಥಿಸಿ. ಯಾರ ಹತ್ರ ನಾನು ನೋಡಿ, ಆ ವ್ಯಕ್ತಿ ನಿಮ್ಮ ಹತ್ರ ಯಾರು ವ್ಯಕ್ತಿ ಬಂದಿದ್ದಲ್ಲ, ಆತನು ದೇವರ ಹತ್ರ ಪ್ರಾರ್ಥಿಸುವಾಗ ಅವನು ಇಷ್ಟು ವರ್ಷಗಳಿಂದ ಅದನ್ನು ಹೊತ್ತುಕೊಂಡು ಹೋಗ್ತಿದ್ದಾನಂದ್ರೆ ಅವನಿಗೆ ಇನ್ನೂ ಕೂಡ ತನ್ನ ಭಾವನೆಯನ್ನು ಹೇಳ್ಕೊಳ್ಬೇಕಾದಂಥ ವ್ಯಕ್ತಿ ಸಿಕ್ಕಲೇ ಇಲ್ಲ. ಆಯ್ತು, ಹೌದು. ನಿಮ್ಮನ್ನು ನೋಡುವಾಗ ಅವನಿಗೆ ದೇವರಾತ್ಮ ಪ್ರೇರೇಪಣೆ ಕೊಟ್ಟ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಲಿಕ್ಕೆ. ಹೌದೌದು. ಓಕೆ, ಅದರಿಂದಾಗಿ ದಯಮಾಡಿ ಇದರ ಮಧ್ಯದಲ್ಲಿರುವಂಥ ಸಣ್ಣ ವಿಷಯ ಉಂಟು. ಏನಂತ ಹೇಳಿದ್ರೆ, ದೇವರಾತ್ಮನ ನಿಮಗೆ ಪ್ರೇರೇಪಿಸಿದರೆ ಹೋಗಿ ಅವರೊಂದಿಗೆ ಹಂಚಿಕೊಳ್ಳಿರಿ. ಇಲ್ಲದೆ ಹೋದರೆ ನೀವು ಇನ್ನೊಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಅನ್ನು ಹಾಕಿದಾಗೆ ಆಗ್ತದೆ. ಹೌದೌದು. ಏನ್ ಹೇಳ್ತೀರಿ? ಖಂಡಿತ. ಯಾಕಂತ ಹೇಳಿದ್ರೆ ಅನೇಕ ಸಮಯಗಳ ಹಿಂದೆ ಇಂಥ ಘಟನೆ ನಡೆಯಿತು. ಒಬ್ಬ ತನ್ನ ಸಿನ್ಫುಲ್ ಆ ಪಾಪದ ವಿಷಯವನ್ನು ಅವನಿಗೆ ಹೇಳ್ಕೊಳ್ಬೇಕಾಗಿತ್ತು. ಅವನು ಹೇಳ್ಕೊಳ್ಳುವಾಗ ಪಾಪ ತಪ್ಪಿ ಹೋಗಿ ಯಾವುದೋ ಒಬ್ಬ ವ್ಯಕ್ತಿ ಹತ್ರ, ದೇವರ ಸೇವಕನೆನಿಸಿಕೊಳ್ಳುವ ವ್ಯಕ್ತಿ ಹತ್ರ ಹೋಗಿ ಎಲ್ಲವನ್ನು ಹೇಳಿಬಿಟ್ಟ. ಅದರ ದುಃಖಕರವಾದ ಘಟನೆ ಏನಂದ್ರೆ, ಅಷ್ಟು ಸಮಯ ಹೃದಯದಲ್ಲಿ ಇಟ್ಟುಕೊಂಡ ವ್ಯಕ್ತಿ ಅವನು ಆ ವ್ಯಕ್ತಿಯನ್ನು ಹೇಳುವುದರ ಮೂಲಕ ಅವನಿದ್ದ ಎಲ್ಲ ವ್ಯಕ್ತಿಗಳಿಗೆ ಹೇಳಿಬಿಟ್ಟ. ಆ ವ್ಯಕ್ತಿ ಯಾರಂತೆ? ಈಗ ನಿಮಗಂತೂ ಈಗ ನೀವು ಹೇಳ್ತಿರುವಂಥದ್ದು ಹೊರದೇಶದ ವಿಷಯ, ಯಾರಿಗೂ ಗೊತ್ತಿಲ್ಲದ ವಿಷಯ. ಈಗ ನಮಗೊಂದು ಸಾಕ್ಷಿಗೋಸ್ಕರ ನೀವು ಅದನ್ನು ಹೇಳ್ತಿದ್ದೀರಿ. ಆ ವ್ಯಕ್ತಿ ಹೇಳಿಬಿಟ್ಟ, ಇವನು ಹೀಗೆ ಇವನ ವಿಷಯ ನನ್ನ ಹತ್ರ ಹೇಳಿದ ಅಂತೆ. ಏನಾಯ್ತು? ಆ ಮನುಷ್ಯನಿಗೆ ಅಲ್ಲಿ ಚಂದ ಆತ್ಮಹತ್ಯೆ ಮಾಡಿಕೊಳ್ಳುವಾಗೂ ಇಲ್ಲ, ಈ ಚಂದ ತಲೆ ಎತ್ತಿ ನಡೆಯುವಾಗೂ ಇಲ್ಲ.
ಅದರಿಂದಾಗಿ ಆ ವ್ಯಕ್ತಿ, ನಾನು ನಿಮ್ಮ ಹತ್ರ ಬಂದ ವ್ಯಕ್ತಿ ನಾನು ನೆನೆಸ್ತೇನೆ, ಅವನು ದೇವರ ಹತ್ರ ಪ್ರಾರ್ಥಿಸ್ತಿದ್ದ, ನನಗೆ ಇದನ್ನು ಶೇರ್ ಮಾಡ್ಲಿಕ್ಕೆ ಒಬ್ಬ ರೈಟ್ ಪರ್ಸನ್ ನನಗೆ ತೋರಿಸು ಸ್ವಾಮಿ ಅಂತೇಳಿ. ಕಡೆಗೆ ಅವನು ದೇವರು ನಿಮ್ಮನ್ನು ತೋರಿಸಿದ್ರಿಂದಾಗಿ ಅವನು ನಿಮ್ಮ ಹತ್ರ ಬಂದು ಶೇರ್ ಮಾಡಿದೆ. ಏನ್ ಹೇಳ್ತೀನಿ? ಯಾಕಂದ್ರೆ ಈಗ ಸಹ ನಾನು ಇವರು ಹೇಳಿದ ವಿಷಯಗಳನ್ನ ನಾನು ಹೇಳ್ತಿದ್ದೆ. ಶೇರ್ ಮಾಡುವಾಗ ನೋಡ್ಕೊಳ್ಳಿ, ದೇವರ ಹತ್ರ ಪ್ರಾರ್ಥಿಸಿ. ಎರಡೆರಡು ಸಲ ಯಾರ ಹತ್ರ ನೀವು ಇದನ್ನು ಹೇಳ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಕೆಲವು ದೇವ್ರ ಸೇವಕನೆನಿಸಿಕೊಳ್ಬೇಕಾದವನು ಸೀಕ್ರೆಟ್ ಜ್ಞಾನೋಕ್ತಿ 11:13 ಒಂದು ವಾಕ್ಯ ಓದು. ಅದರಲ್ಲಿ ನೋಡಿ, ಜ್ಞಾನೋಕ್ತಿ 11:13, ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ನಂಬಿಗಸ್ತನು ಸಂಗತಿಯನ್ನು ಗುಪ್ತಪಡಿಸುವನು. ಎರಡು ವ್ಯಕ್ತಿಗಳಿದ್ದಾರೆ. ರೈಟ್. ಒಂದು ಚಾಡಿಕೋರ, ಅವನು ರಟ್ಟು ಮಾಡ್ತಾನೆ ಅವನ ಬಳಿ ಹೇಳಿದ್ರೆ. ಆದ್ರೆ ಗುಪ್ತಪಡಿಸುವವನು ಯಾರು? ಒಬ್ಬ ನಂಬಿಗಸ್ತನು. ಆದ್ರೆ 11ನೇ 20ನೇ 6ನೇ ವಾಕ್ಯಕ್ಕೆ ಕೂಡ ಬನ್ನಿ. 20ನೇ ಅಧ್ಯಾಯ ಇನ್ನೊಂದು ವಾಕ್ಯ 20ನೇ 6ನೇ ವಾಕ್ಯ ಕೂಡ ಬನ್ನಿ. ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು. 15 ಯೋಹನ್ನನ ಸುವಾರ್ತೆ 15ನೇ ಅಧ್ಯಾಯ 15ನೇ ವಾಕ್ಯದಿಂದ ಒಂದೇ ವಾಕ್ಯ ಸಾಕು. 15 ಯೋಹನ್ನ 15ನೇ ವಾಕ್ಯ. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನನು ಮಾಡುವಂತದ್ದು ಆಳಿಗೆ ತಿಳಿಯುವುದಿಲ್ಲ. 14ರಿಂದ ಓಕೆ. ಅಲ್ಲ, ಇಲ್ಲಿ 13ರಿಂದ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನ ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ, ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಶಿಷ್ಯರನ್ನು ಯೇಸು ಸ್ವಾಮಿ ಸ್ನೇಹಿತರೆಂಬುದ ಕರೆದ ತಂದೆಯಿಂದ ಬಂದ ಎಲ್ಲ ಗುಟ್ಟುಗಳೆಲ್ಲವನ್ನು ರಹಸ್ಯಗಳನ್ನು ತಿಳಿಸಿದ ಅಲ್ಲ. ಅದೇ ರೀತಿ ಇವತ್ತು ನಂಬಿಗಸ್ತನಾದ ಇನ್ನೊಬ್ಬ ಸ್ನೇಹಿತನಿದ್ದಾನೆ, ಆತನ ಕರ್ತನಾದ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಒಂದು ವೇಳೆ ನಮಗೆ ನಂಬಿಗಸ್ತನು ಎಂಬುದಾಗಿ ಹೇಳುವಂತ ಯಾರೇ ಒಬ್ಬ ಸೇವಕರಾಗಲಿ, ಅದು ಯಾವುದೇ ಒಂದು ಒಬ್ಬ ಆತ್ಮಿಕ ವ್ಯಕ್ತಿಯಾಗಿ ಸಿಗದೆ ಹೋದರೆ ನೀವು ನಿರಾಶರಾಗುವುದು ಬೇಡ, ಭಯಪಡುವುದು ಬೇಡ. ಒಬ್ಬ ನಂಬಿಗಸ್ತನಿದ್ದಾನೆ, ಆತನ ಯೇಸು ಸ್ವಾಮಿ ಆಗಿದ್ದಾನೆ. ನಾನು ಇನ್ನೊಂದು ಮಾತಾಡ್ತೇನೆ ಪಾಸ್ಟರ್. ಅನೇಕ ಸಲ ಒಬ್ಬರ ಹತ್ರ ಹೇಳಲಿಕ್ಕೆ ನಮಗೆ ಪ್ರೇರೇಪಣೆ ಆಗ್ತದೆ, ಆಗ ಹೇಳುವಂಥದ್ದು ಆ ದೇವರ ಸೇವಕನ ಹತ್ರ ಹೇಳುವಂಥದ್ದು ಒಳ್ಳೆಯದು. ಆದರೆ ಹಿತಕರವಾಗಿ ನುಡಿಯುವಂತ ಇನ್ನೊಂದು ಮಾತಿದೆ, ಇನ್ನೊಂದು ಸ್ವರವಿದೆ. ದೇವರ ವಾಕ್ಯದ ಮೂಲಕವಾಗಿ ಸ್ವಾಮಿ ನಮ್ಮ ಹತ್ರ ಮಾತಾಡ್ತಾರೆ. ನಾವು ನಮ್ಮ ಕೋಣೆಗೆ ಹೋಗಿ ಆ ಸ್ವಾಮಿ ಹತ್ರ, ಆ ತಂದೆ ಹತ್ರ, ಆ ಸ್ನೇಹಿತನ ಹತ್ರ ನಾವು ಈಗ ತಾನೇ ಅನೇಕ ಸಲ ಹಾಡ್ತೇವೆ, ಯೇಸು ನಮಗೆಂತ ಮಿತ್ರ, ವಾಟ್ ಎ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್ ಅಂತೇಳಿ. ನಾವು ಯೇಸು ಸ್ವಾಮಿಯನ್ನು ಸ್ನೇಹಿತನನ್ನಾಗಿ ನಮ್ಮ ಜೀವಿತಗಳಲ್ಲಿ ಇಟ್ಟುಕೊಂಡು ಆತನ ಬಳಿಗೆ ಹೋಗಿ ನಮ್ಮ ಬಲಹೀನತೆಗಳನ್ನು, ನಮ್ಮ ತೊಂದರೆ, ಆತನ ಬಳಿಗೆ ಈಗ ಉದಾಹರಣೆಗೆ ಸ್ವಾಮಿ, ನನ್ನಲ್ಲಿ ಮದ್ಯಪಾನದ ಬಲಹೀನತೆ ಉಂಟು, ಯಾರಿಗೂ ಗೊತ್ತಿಲ್ಲ, ನನ್ನ ಕುಟುಂಬಸ್ಥರಿಗೆ ಯಾರಿಗೂ ಗೊತ್ತಿಲ್ಲ, ರಕ್ಷಕ ನನ್ನನ್ನು ಈ ಬಲಹೀನತೆಯಿಂದ ನನ್ನನ್ನು ಬಿಡಿಸು ಅಂತ ಹೇಳೋದಾದ್ರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ತಾನು ಜೀವಿಸುವ ದೇವರೆಂಬುದಾಗಿ ಆ ವ್ಯಕ್ತಿಗೆ ನಿರೂಪಿಸ್ತಾನೆ. ಮಾತ್ರವಲ್ಲದೆ ಯಾವಾಗ ನಮ್ಮ ಪಾಪಗಳನ್ನು ಆತನ ಮುಂದೆ, ನಮ್ಮ ಬಲಹೀನತೆಗಳ, ನಮ್ಮ ತೊಂದರೆ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡುವಾಗ ಆ ಉತ್ತಮ ಸ್ನೇಹಿತನಾದ ಯೇಸು ಸ್ವಾಮಿಯು ನಮ್ಮ ಆ ಬಲಹೀನತೆಗಳನ್ನು ಕಂಡು ಆ ಬಲಹೀನತೆಯ ಸ್ಥಳದಲ್ಲಿ ತಾನು ಬಲವಾಗಿ ನಿಲ್ತಾನೆ. ಸುಂದರವಾದ ಮಾತು. ನಾನು ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ನನ್ನ ಸಮಸ್ಯೆ, ನಾನು ಸಿಗರೇಟ್ ಸೇರ್ಲಿಲ್ಲ. ಸಿಗರೇಟ್ ಸ್ಕೂಲ್ಗೆ ಹೋಗೋ ಒಂದು ಯಾವಾಗ ಮಕ್ಕಳೊಟ್ಟಿಗೆ ಒಂದು ಏನು ಹೇಳ್ತಾರೆ, ಅದು ಒಂದೊಂದು ಸೇದುವುದು ಅದು ಬೇರೆ ಆಗಿತ್ತು. ನಿಜವಾಗಿ ಸಿಗರೇಟ್ ನಾನು ಸೇರ್ತಾ ಇರಲಿಲ್ಲ, ತಂಬಾಕು ಹಾಕೋದಾಗಲಿ. ಆದರೆ ಯೇಸ್ವಾಮಿಗೆ ಬೆಳಗಿನ ಬರಕ್ಕೆ ಮುಂಚೆ ತುಂಬಾ ಮದ್ಯಪಾನ ಮಾಡ್ತಾ ಇದ್ದೆ. ಅದು ಸ್ವಲ್ಪ ಅಲ್ಲ, ಭಯಂಕರವಾದ. ಆದರೆ ಅನೇಕ ಸಲ ಆ ಚಟದಿಂದ ಹೊರಗೆ ಬರಬೇಕೆಂಬುದಾಗಿ ಕಾರಣ ಎಂದರೆ ನಾವು ಕುಡಿದ ನಂತರ ಯಾರಿಗದು ಹೊಡೆಯಬೇಕು, ಯಾರು ಸಿಗತ್ತೆ ಜೊತೆ ಸ್ನೇಹಿತರು ಹೊಡಿತಿದ್ದ. ಅದು ಭಯಂಕರ. ಏನು ಕುಡಿದ ನಂತರ ಏನಾಗ್ತದೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಭಯಂಕರ ಗಲಾಟೆ ಮಾಡ್ತಾ ಇದ್ದೆ. ನಾನು ನನ್ನ ನಶದಿಂದ ಹೊರಗೆ ಬಂದ ನಂತರ ಗೊತ್ತಾಗ್ತಾ ಇತ್ತು, ಕೆಲವು ಚೇರ್ಗಳು ಒಡೆಯಲ್ಪಡ್ತಾ, ಕೆಲವು ಡೋರ್ಗಳು ಒಡೆಯಲ್ಪಡ್ತಾ ಇತ್ತು, ಏನೆಲ್ಲ ಅನಾಹುತ. ಕೆಲವರು ಪೆಟ್ಟುಗಳನ್ನು ತಿಂತಾ ಇದ್ರು, ಅವೆಲ್ಲ ಭಯಂಕರ ಇತ್ತು. ಅದಕ್ಕೆ ನಾನು ಅನೇಕ ಸಲ ನಾನು ಅದರಿಂದ ಹೊರಗೆ ಬರೋದು, ಅದು ಬೇಡ, ಅದು ಹೊರಗೆ ಬರಬೇಕೆಂಬುದಾಗಿ ಎಷ್ಟೋ ಸಲ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ಆದರೆ ಯಾವ ದಿವಸ ಕರ್ತನಾದ ಯೇಸು ಕ್ರಿಸ್ತನನ್ನು ನನ್ನ ಪಾಪಗಳ ಪಶ್ಚಾತ್ತಾಪಟ್ಟು ನಾನು ಅಂಗೀಕಾರ ಮಾಡಿಕೊಂಡೆ, ನನ್ನ ಜೀವಿತದ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡೆ, ಆ ದಿವಸ ಮೊದಲುಗೊಂಡು ನನಗೆ ಅದರ ನೆನಪು ಹೋಯ್ತು. ಆ ಮದ್ಯಪಾನದ ನೆನಪು ಹೋಯ್ತು. ಹೇಗೆ ಬಿಡುಗಡೆ ಆಯ್ತು ನನಗೆ ಗೊತ್ತಿಲ್ಲ. ಪರಿಪೂರ್ಣವಾದಂತ ಬಿಡುಗಡೆ ಯೇಸು ಯಾವಾಗ ದೇವರ ವಾಕ್ಯ ಯೋಹನ್ನ 8:36 ಮಗನು ನಿಮಗೆ ಬಿಡುಗಡೆ ಕೊಟ್ಟು ನಿಜವಾದ ಬಿಡುಗಡೆ, ಯೇಸು ಕ್ರಿಸ್ತನ ಬಿಡುಗಡೆ ಕೊಟ್ಟು ನಿಜವಾದ ಬಿಡುಗಡೆ. ಯಾವಾಗ ಯೇಸು ನನ್ನ ಜೀವಿತದಲ್ಲಿ ಬಂದನೋ ಗೊತ್ತಿಲ್ಲದೆ ನನಗೆ ಎಲ್ಲದರಿಂದ ಈ ಪಾಪ ಶಕ್ತಿಗಳಿಂದ ಬಿಡುಗಡೆ ಸಿಕ್ಕಿತು.
ಇನ್ನೊಂದು ಇದರ ಮಧ್ಯದಲ್ಲಿ ಇನ್ನೊಂದು ವಿಷಯ ಉಂಟು ನೋಡಿ. ನಮಗೆ ನಮ್ಮ ಈ ಸಮಾಜದ ಮಧ್ಯದಲ್ಲಿ ಈಗ ಒಂದು ಹೊಸತೊಂದು ಎಂತ ಹೇಳ್ತಾರೆ, ಒಂದು ಥರದ ತೊಂದರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಮದ್ಯಪಾನಕ್ಕೆ ಗುರಿಯಾದರೆ ಅವನ ತಂದೆ ತಾಯಿಗಳನ್ನು ಮೂರ್ಖರನ್ನಾಗಿಸ್ತಾನೆ. ಈಗ ನನ್ನ TV ನೋಡ್ತಿರುವ ಕೆಲವರು ನಗಬಹುದು. ಯಾಕಂತ ಹೇಳಿದರೆ, ಇಲ್ಲ ಪಾಸ್ಟ್ರೆ ನಿಮ್ಮ ಹತ್ರ ಬಂದು ಹೇಳಿರ್ಬೋದು, ಯಾರಾದ್ರೂ ಈಗಾಗಲೇ ನಿಮ್ಮ ಹತ್ರ ಹೇಳಿರ್ಬೋದು, ಇಲ್ಲ ಪಾಸ್ಟ್ರೆ ನನ್ನ ಮಗನಿಗೆ ಕುಡಿಯೋದು ಬಿಡ್ಲಿಕ್ಕೆ ತುಂಬ ಮನಸ್ಸುಂಟು, ಆದರೆ ಅವನಿಗೆ ಏನು ಅಂತ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ಅವನು ಅದರ ಕಡೆಗೆ ಅದು ಸೈತಾನ ಅವನನ್ನು ದೂಡ್ತಾನಂತೆ ಅಂತೆ. ಈ ಕಥೆ ಎಲ್ಲ ಮೊದಲು ಕೇಳಿದರೆ ಒಪ್ಪುತ್ತಿದ್ದೆವು. ಈಗ ನಮಗೆ ಗೊತ್ತುಂಟು ಆ ಕಥೆ ಎಲ್ಲ ಸುಳ್ಳು. ಯಾಕಂತ ಹೇಳಿದರೆ ಇದೆಲ್ಲ ನಾಟಕಗಳು ಅಥವಾ ಎಕ್ಸ್ಕ್ಯೂಸಸ್ಗಳನ್ನು ಅನೇಕ ಸಲ ಮಕ್ಕಳು ತಂದೆ ತಾಯಿ ಹತ್ರ ಹೇಳಿ ತಂದೆ ತಾಯಿಯನ್ನು ಮೂರ್ಖರನ್ನಾಗಿಸ್ಬೋದು. ಉದಾಹರಣೆಗೆ ನನ್ನ ಒಬ್ಬ ಸಹೋದರ ನನ್ನ ತಾಯಿಯನ್ನು ಮೂರ್ಖಳನ್ನಾಗಿಸ್ತಿದ್ದ. ಅವನು ಯಾವಾಗಲೂ ಒಂಥರ ಮಾಡ್ತಿದ್ದ. ಆಗ ನನ್ನ ತಾಯಿ ಬಂದು ಹಿಡಿದು, ನೋಡು ಮಗ, ಅವನಿಗೆ ಬಾಧೆ ಉಂಟು, ಎಂಥದ್ದು ಇವಿಲ್ ಸ್ಪಿರಿಟ್ ಪ್ರಾಬ್ಲಮ್ ಉಂಟು, ಅದರಿಂದಾಗಿ ಅವನು ಹೀಗೆಲ್ಲ ಮಾಡೋದು. ನಾನು ಹೇಳಿದೆ, ನಿಮ್ಮನ್ನು ಫೂಲ್ ಮಾಡ್ತಾನೆ, ನನ್ನನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದೊಂದು ಮಕ್ಕಳು ಹೊಸ ಹೊಸ ಟೆಕ್ನಿಕ್ಗಳನ್ನು ಕಲಿತಾರೆ. ಏನಂತ ಹೇಳಿದ್ರೆ, ತಂದೆ ತಾಯಿಗಳು ಬಹಳ ಭಕ್ತಿವಂತರು ಅಥವಾ ಎಲ್ಲದರಲ್ಲಿ ಬಹಳ ಇಮೋಷನಲ್ ಜನರಾಗಿದ್ರೆ ಅವರ ಮುಂದೆ ಏನೋ ತನಗೆ ಇವಿಲ್ ಸ್ಪಿರಿಟ್ ಅಥವಾ ಸೈತಾನ ಬಂದ ಹಾಗೆ ನರ್ತಿಸಿ, ನಂಗೆ ಗೊತ್ತಿಲ್ಲ ಮಮ್ಮಿ, ನಂಗೆ ಏನಾಯ್ತು ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ಯಾರ ದುಡಿದ ಹಾಗೆ ಆಯ್ತು ಮಮ್ಮಿ. ಇದೆಲ್ಲ ಕತೆ ಓಲ್ಡ್ ಆಯ್ತು. ಈಗ ಇನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೇಕು ಇವ್ರ ಕತೆಗಳನ್ನು. ಯಾಕಂದ್ರೆ ಇದೆಲ್ಲ ಸುಳ್ಳು. ಕದಿವಂತ ಮಕ್ಕಳು ಕದ್ದ ಕೂಡಲೇ ಈಗ ಹೊಸತೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅದೊಂದು ಡಿಸೀಸ್ ಅಂತ ಹೇಳಿ. ಶ್ರೀಮಂತರ ಮಕ್ಕಳು ಕದ್ದರೆ ಅದೊಂದು ರೋಗ ಅಂತೆ, ಬಡವರ ಮಕ್ಕಳು ಕದ್ದರೆ ಅದು ಕಳ್ಳತನ. ಎಷ್ಟು ದೊಡ್ಡವರ ಮಕ್ಕಳು ಕದೀತಾರೆ, ಅದು ಕದ್ದದ್ದು ಸಿಕ್ಕಿ ಬಿದ್ದ ಕೂಡಲೇ ಅದೊಂದು ರೋಗ ಅಂತ ಹೇಳಿ ಡಿಕ್ಲೇರ್ ಮಾಡಿ ಬಿಡ್ತಾರೆ. ಐಶ್ವರ್ಯವಂತ ಮಕ್ಕಳು ಪಾಪದವರ ಮಕ್ಕಳು ಕದ್ದರೆ ಅದು ಕಳ್ಳತನ. ಪಾಪವೇ. ಎಕ್ಸ್ಕ್ಯೂಸ್ ಕೊಡಬಾರ್ದು. ಮಕ್ಕಳ ಪಾಪಗಳನ್ನು ಮುಚ್ಚಲಿಕ್ಕೆ, ಜನರ ಮುಂದೆ ಮುಚ್ಚಲಿಕ್ಕೆ ಎಲ್ಲ ಪ್ರಯತ್ನಿಸಬಾರ್ದು. ಒಂದು ವೇಳೆ ತಪ್ಪಾಗಿರೋದ್ರೆ ಹೌದಾ ತಪ್ಪಾಯ್ತು, 28:13 ಹೇಳ್ತದೆ, ಪಾಪವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಪಶ್ಚಾತ್ತಾಪದ ಅರಿಕೆ ಮತ್ತು ಬಿಟ್ಟು ಬಿಡುವವನಿಗೆ ದೇವರಿಂದ ಕರುಣೆ ದೊರೆಯುತ್ತದೆ. ಏನಂತ ಹೇಳಿದ್ರೆ, ತಪ್ಪಾದದನ್ನು ಅದನ್ನು ಒಪ್ಪಿಕೊಳ್ಬೇಕಂತ ಹೇಳಿ ಇಲ್ಲ ಯಾರ ಜನರ ಮುಂದೆ, ಆದ್ರೆ ಅದನ್ನು ಕವರ್ ಮಾಡ್ಲಿಕ್ಕೆ ಹೋಗಬಾರ್ದು. ಅನೇಕ ಸಲ ತಂದೆ ತಾಯಿಗಳು ಮಾಡುವಂತ ಇನ್ನೊಂದು ದೊಡ್ಡ ತಪ್ಪೇನಂದ್ರೆ, ತಮ್ಮ ಮಕ್ಕಳು ಮಾಡಿದ ತಪ್ಪನ್ನು ಅವರು ಮುಂದೆ ನಿಂತು ನ್ಯಾಯೀಕರಿಸಿ ಅದು ಹಾಗಲ್ಲ ಹೀಗೆ ಸುಳ್ಳುಗಳನ್ನು ಮಾತಾಡಿ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನಿಸ್ತಾರೆ. ಆಗ ಮಕ್ಕಳು ಇನ್ನೂ ಹೆಚ್ಚು ತಪ್ಪು ಮಾಡುವುದಕ್ಕೆ, ಫಸ್ಟ್ ಸಲ ನೀವು ಹೇಳಿದ್ರಿ, ಇನ್ನೂ ತಪ್ಪುಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತದೆ. ಈಗ ಇದರ ಮಧ್ಯದಲ್ಲಿ ನಾನು ಒಂದು ಘಟನೆ ಇತ್ತೀಚೆಗೆ ನಡೆದದ್ದು, ಸ್ವಲ್ಪ ಸಮಯದ ಹಿಂದೆ. ನಾನೊಂದು ಈ ದೊಡ್ಡ ಸೂಪರ್ ಮಾರ್ಕೆಟ್ ಇದೆ ಅಲ್ಲ, ದೊಡ್ಡ ಮಾಲ್, ಸೂಪರ್ ಮಾರ್ಕೆಟಿಗೆ, ಹೈಪರ್ ಮಾರ್ಕೆಟಿಗೆ ಹೋಗಿದ್ದೆ. ಆ ಹೈಪರ್ ಮಾರ್ಕೆಟ್ನಲ್ಲಿ ಒಂದು ಟ್ರಾಲಿಯನ್ನು ದೂಡಿಕೊಂಡು ಒಂದು ಸ್ತ್ರೀ ಬಂದ್ಲು. ಅವಳ ಮುಂದೆ ಒಬ್ಬ ಮಗ ಇದ್ದ, ಒಂದು ಮಗನ ಯಾರು ಗೊತ್ತಿಲ್ಲ, ಒಬ್ಬ ಸ್ವಲ್ಪ ದೊಡ್ಡ ಹುಡುಗ. ಇವರು ಏನ್ ಮಾಡಿದ್ದಾರೆ, ಎಲ್ಲವನ್ನು ಎತ್ತಿ ಕೌಂಟರ್ಗೆ ಹಾಕಿದ್ರು. ನಾನು ಅನಿಸ್ತೇನೆ ಇದರಿಂದಾಗಿ ಶಾಪ್ನವರಿಗೆ ಸ್ವಲ್ಪ ಐಡಿಯಾ ಎಲ್ಲ ಸಿಗ್ಬೋದು. ಇದರಿಂದ ಎಲ್ಲವನ್ನು ಎತ್ತಿ ಕೌಂಟರ್ ಮೇಲೆ ಹಾಕಿದ್ರು. ಹಾಕಿ 2 ವಸ್ತುವನ್ನು ಅವರು ಆ ಟ್ರಾಲಿಯಲ್ಲಿ ಬಿಟ್ರು, ಬಾಕಿ ಇಟ್ರು. ಆ ಹುಡುಗ ಇದನ್ನು ನೋಡಿ, ಓ ಇದು ಟ್ರಾಲಿಯಲ್ಲಿ ಬಾಕಿ ಆಗಿದೆ ಅಂತೇಳಿ ಎತ್ತಿ ಮೇಲೆ ಇಡ್ಲಿಕ್ಕೆ ನೋಡ್ತಾನೆ. ತಾಯಿ ಆ ಹೆಂಗಸು ಅವನಿಗೆ ಹೊಡೆದು ಅದನ್ನು ಹಿಂದೆ ಹಾಕ್ತಾ ಇದ್ದಾರೆ. ಆ ಹುಡುಗ ಇನ್ನು ಮುಂದಿನ ಜೀವಿತದಲ್ಲಿ ಎಲ್ಲಿಯ ಕಡೆಗೆ ಹೋಗ್ತಾನೆ. ಇನ್ನು ಹೇಳೋದು ಒಳ್ಳೆ ಆಯ್ತು. ನನ್ನ ಫೈತ್ ಈಗ ಅಲ್ಲ, ಈಗ ಅವನು 3ನೇ ಕ್ಲಾಸ್, 1ನೇ ತರಗತಿಯಲ್ಲಿರುವಾಗ ಒಂದು ದಿವಸ ಬಂದ ತಾಯಿ ಹತ್ರ, ನನಗೆ ಇವತ್ತು ಟೀಚರು ಹೊಡೆದ್ರು ಎಂಬುದಾಗಿ ಹೇಳಿದ. ಅದಕ್ಕೆ ನನ್ನ ಹೆಂಡತಿ ಅವನಿಗೆ ಮರುಪ್ರಶ್ನೆ, ನೀನೇನು ತಪ್ಪು ಮಾಡಿದ್ದಿ? ಅವನು ಮೊದಲು ನಾನು ಏನು ಮಾಡಿಲ್ಲ, ಮತ್ತೆ ಹೇಳಿದ, ನನ್ನ ಪಕ್ಕದ ಹುಡುಗನಿಗೆ ಹೊಡೆದೆ ನಾನು ಅಂತ ಹೇಳಿದ. ನೀವು ಮಾಡಿದ್ದು ತಪ್ಪಲ್ವಾ? ಹಾಗಾದ್ರೆ ಟೀಚರ್ ಮಾಡಿದ್ದು ತಪ್ಪಲ್ಲ, ನಿನಗೆ ಹೊಡೆದದ್ದು ಅದು ನ್ಯಾಯವಾಗಿ ಇದೆ ಎಂಬುದಾಗಿ ಹೇಳಿ ಅವನಿಗೆ ಒಳ್ಳೆಯ ಒಂದು ಬುದ್ಧಿವಾದ ಹೇಳಿದ್ಲು. ಅನೇಕ ಸಮಯಗಳಲ್ಲಿ ಟೀಚರ್ ಹೊಡೆದ ಕೂಡಲೇ ಹೆತ್ತವರು ಸ್ವಲ್ಪ ರೈಸ್ ಆಗುವುದು, ಟೀಚರ್ಗೆ ವಿರುದ್ಧವಾಗಿ ಮಾತಾಡುವುದು, ಕೆಲವರು ಸ್ಕೂಲ್ಗೆ ಹೋಗಿ ಕೂಡ ಬೈದು ಕೂಡ ಮಾಡ್ತಾರೆ. ಇದು ತಪ್ಪು. ಮಕ್ಕಳ ಜೊತೆಲಿ ಯಾವತ್ತೂ ನಿಲ್ಲಬಾರದು ನಾವು. ಯಾವ ಟೀಚರ್ ಕೂಡ ಹಗೆಯಿಂದ ದ್ವೇಷದಿಂದ ಮಕ್ಕಳನ್ನು ಹೊಡೆಯುವುದಿಲ್ಲ. ಯಾವ ಟೀಚರ್ನವರು ಹಗೆಯಿಂದ ದ್ವೇಷದಿಂದ ಮಕ್ಕಳನ್ನು ಹೊಡೆಯುವುದಿಲ್ಲ. ಕಾರಣ ಇಲ್ಲದೆ ಮಕ್ಕಳು ಖಂಡಿತ ಹೊಡೆಯುವುದಿಲ್ಲ. ಟೀಚರ್ಗೆ ಕೂಡ ತಾಯಿಯ ಹೃದಯ ಇದೆ, ಈಗಂತೂ ತಂದೆ ತಾಯಿಯ ಹೃದಯ ಇದೆ ಟೀಚರ್ನವರಿಗೆ ಕೂಡ.
ಆ ಮಕ್ಕಳ ಮೇಲೆ ಪ್ರೀತಿ ಇರುವ ನಿಮಿತ್ತ ಅವರನ್ನು ಕರೆಕ್ಷನ್ ಮಾಡಿ. ಈಗ ಒಂದು ಕಾನೂನು ಈಗಿನ ಕಾನೂನು ಯುರೋಪ್ ಅಲ್ಲಿ ಅಂತೆ, ನಾನು ಕೇಳಿ ಶಾಕ್ ಆಯ್ತು. ಮಕ್ಕಳಿಗೆ ಬೈಯುವುದು ಕೂಡ ಅಪರಾಧ, ತಂದೆ ತಾಯಿಗಳು ಸ್ವಂತ. ಅದು ಒಂದು ದೇವರ ವಾಕ್ಯಕ್ಕೆ ವಿರುದ್ಧವಾದಂತ ಕಾನೂನುಗಳು ಬರ್ತಾ ಉಂಟು, ಮತ್ತು ಆ ಕಾನೂನುಗಳು ಮಕ್ಕಳನ್ನು ಹಾಳು ಮಾಡ್ತಾ ಇವೆ. ಯಾಕಂತ ಹೇಳಿದ್ರೆ ಅನೀತಿಯ ಒಂದು ರಾಜ್ಯವನ್ನು ಕಾಣ್ಬೇಕಲ್ಲ ಈ ಲೋಕ. ಅದಕ್ಕೋಸ್ಕರ ಈ ಮಕ್ಕಳನ್ನು ದೇವರ ವಾಕ್ಯದಿಂದ ದೂರ ಮಾಡ್ತಾ ಉಂಟು. ಇನ್ನೊಂದು ಘಟನೆ ನಡೆದಿದೆ ಹೇಳ್ತಾನೆ. ಒಂದು ಕೇರಳದ ಫ್ಯಾಮಿಲಿ ಕನ್ನಡದಲ್ಲಿತ್ತು, ದುಬೈಯಿಂದ ಕನ್ನಡ ದೇಶಕ್ಕೆ ಅವರು ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ರು. ಹಾಗೆ ಒಂದು ದಿವಸ ಸುಮಾರು 12 ವರ್ಷದ ಹುಡುಗ, ಅವರ ಮಗನಿಗೆ ಅವರು ಬೈತು, ಹೊಡಿಲಿಲ್ಲ. ಅವ್ರನ್ನ ತಪ್ಪು 2-3 ಸಲ ಬೈದ್ರು. ಮತ್ತೆ ಲಾಸ್ಟ್ ಅವ್ರಿಗೆ ಸಹಿಸ್ಲಿಕ್ಕಾಗದೆ 2 ಪೆಟ್ಟು ಕೊಟ್ಟರು ಅಷ್ಟೇ. ಅವ್ನು ಪೊಲೀಸ್ಗೆ ಫೋನ್ ಮಾಡಿದ. ಪೊಲೀಸರು ಬಂದು ಇವ್ ತಂದೆನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಕೆಲವು ದಿವಸ ಒಳಗಿದ್ರು. ಲಾಸ್ಟ್ ಇದಾಗಿ ಎಲ್ಲ ಕ್ಷಮಾಪಣೆ ಎಲ್ಲ ಕೇಳ್ಕೊಂಡು ಮತ್ತೆ ಬಿಟ್ರು. ಸ್ವಲ್ಪ ದಿವಸ ಸುಮ್ಮನಾದ್ರು. ರಜೆ ಕಾಲ ಬಂತು ಮಕ್ಕಳು ಸ್ಕೂಲ್ದು. ಆಗ ಅವ್ರು ಪ್ಲಾನ್ ಮಾಡಿದ್ರು. ಅವ್ರು ತಂದೆ ಮಕ್ಕಳಿಗೆ ಹೇಳಿದ್ರು, ಹೆಂಡತಿಗೆಲ್ಲ ಈ ಸಲ ಕೇರಳಕ್ಕೆ ನಾವು ರಜೆಗೆ ಹೋಗ್ತಾ ಇದ್ದೇವೆ ಅಂತ. ಎಲ್ಲರಿಗೂ ಸಂತೋಷ ಆಯ್ತು. ಕೇರಳಕ್ಕೆ ಬಂದು ಏರ್ಪೋರ್ಟ್ ಅಲ್ಲಿ ಹೇಳಿದ್ರು. ಏರ್ಪೋರ್ಟ್ ಇಂದ ಹೊರಗೆ ಬಂದು ಎಲ್ಲರ ಪಾಸ್ಪೋರ್ಟ್ ಹರಿದು ಬಿಟ್ಟು ಮಗನಿಗೆ ಈಗ ಹೋಗು, ಈಗ ಯಾರವಳಿಗೆ ನಿನ್ನ ಅಪ್ಪನೊಟ್ಟಿಗೆ ಹೇಳ್ತೀಯ ಅಂತ ಹೇಳಿದ್ರು. ಅಂದ್ರೆ ಅವ್ರು ಆತ್ಮಿಕರಲ್ಲ, ದೇವರ ವಾಕ್ಯ ತಿಳಿದವರಲ್ಲ. ಆದ್ರೆ ಆ ತಂದೆಗೆ ಅಷ್ಟೊಂದು ಕೋಪ ಬಂದಿತ್ತು, ಅಂದ್ರೆ ಮಗನ ಮೇಲೆ. ಅಂದ್ರೆ ಇಷ್ಟು ಪ್ರೀತಿಯಿಂದ ಸಾಕೆಲ್ಲ ಕೊಟ್ಟು ಈ ರೀತಿ ಮಾಡಿದ್ನಲ್ಲ ಎಂಬುದ. ಅವ್ರು ಈ ರೀತಿಯಲ್ಲಿ ಅವರು ಅಂದ್ರೆ ತುಂಬಾ ವೇದನೆಯಿಂದ ಅಲ್ಲಿ ಏನಂತ ಹೇಳಿದ್ರೆ ಇದನ್ನು ಸ್ಕೂಲ್ಗಳಲ್ಲೆಲ್ಲ ಎಜುಕೇಟ್ ಮಾಡ್ತಾರೆ. ಏನಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿಗಳು ಹೊಡೆದ್ರೆ, ನಿಮ್ಮ ತಂದೆ ತಾಯಿಗಳಿಗೆ ಮಾಡಿದ್ರೆ ಇಂಥ ನಂಬರ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿಬಿಡಿ. ಶಾಲೆಗಳಲ್ಲಿ ಅದನ್ನು ಅವರಿಗೆ ಹೇಳಿಕೊಡ್ತಿದ್ದಾರೆ, ಮಕ್ಕಳಿಗೆ ಕ್ಯಾಂಪ್ಗಳಲ್ಲಿ ಹೇಳಿಕೊಡ್ತಿದ್ದಾರೆ. ನಿಮ್ಮ ಮೇಲೆ ದೌರ್ಜನ್ಯ ಆಗ್ತದೆ, ನಿಮ್ಮ ಮೇಲೆ ದೌರ್ಜನ್ಯ ಆಯ್ತು. ಸತ್ಯವೇದ ಹೇಳ್ತದೆ, ಒಂದು ವಾಕ್ಯ ಓದು, ಜ್ಞಾನೋಕ್ತಿ 13:24. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ಎಷ್ಟು ಒಳ್ಳೆ ವಾಕ್ಯ, ಬಹಳ ಸ್ಪಷ್ಟ. ಇದು ನಾನು ಎನಿಸ್ತೇನೆ ನಮ್ಮ ವೀಕ್ಷಕರಲ್ಲಿ, ನಮ್ಮ ಇಷ್ಟೊತ್ತು ನಾವು ಈ ಕುಶಾಲವಾದ ಮಾತುಗಳು, ಅಂದ್ರೆ ನಾವು ಒಬ್ಬರಿಗೊಬ್ಬರು ಸಾಧಾರಣವಾದ ಮಾತುಗಳನ್ನು ನಾವು ಆಡ್ತಾ ಇದ್ವಿ. ನಾವು ಇದು ಪ್ರಸಂಗ ಅಲ್ಲ, ಬದಲಾಗಿ ನಮ್ಮ ಮಾತುಗಳು, ವಿನಿಮಯಗಳು ಅದು ಜನರಿಗೆ ಒಂದಾದ್ರೂ ಒಂದು ತಾಗಿ ಜನರಿಗೆ ಕೆಲಸವನ್ನು ಮಾಡಿರ್ತದೆ. ದೇವರ ವಾಕ್ಯಕ್ಕಿಂತ ಹಿತವಾಗಿ ನುಡಿಯುವಂತ ಇನ್ನೊಂದು ಕೌನ್ಸಿಲಿಂಗ್ ಸೆಂಟರ್ ಇಲ್ಲ. ಒಪ್ಪುತ್ತೀರಿ? ಖಂಡಿತ. ಇದಕ್ಕಿಂತ ದೊಡ್ಡ ಶ್ರೇಷ್ಠ ಕೌನ್ಸಿಲಿಂಗ್ಗಳಿಲ್ಲ ಪ್ರಿಯರೇ. ಅನೇಕ ಸಲ ನಾನು ನಮ್ಮ ಕೆಲವು ಸಭೆಗಳಲ್ಲಿ ನೋಡ್ತೇನೆ, ಅಲ್ಲಿಗೆ ಒಬ್ಬ ಕೌನ್ಸಿಲರ್ ಬರುವುದು, ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುವನಂತೆ. ಅವನು ಎಷ್ಟು ವಿಚಿತ್ರ ಆಗಿರ್ತದೆ. ದೇವರ ವಾಕ್ಯಕ್ಕಿಂತ ಹಿತವಾಗಿ ನುಡಿಯುವಂತ ಇನ್ನೊಂದು ಕೌನ್ಸಿಲಿಂಗ್ ಇಲ್ಲ. ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಸುಂದರವಾಗಿ ಮಾತಾಡ್ತದೆ. 119 ಕೀರ್ತನೆ 105 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ. ಹೌದು, ಇದಕ್ಕಿಂತ ಶ್ರೇಷ್ಠವಾದ. ಅದರಿಂದಾಗಿ ತಂದೆ ತಾಯಿಗಳಲ್ಲಿ ನಾವು ಪ್ರೇರೇಪಿಸುವುದೇನೆಂದ್ರೆ, ದೇವರ ವಾಕ್ಯವನ್ನು ಓದುವುದಕ್ಕೆ ನಿಮ್ಮ ಮಕ್ಕಳನ್ನು ಪ್ರೇರೇಪಿಸಿರಿ. ದೇವರ ವಾಕ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಹುಟ್ಟುವಂತೆ ಮಾಡಿರಿ. ಸೀರಿಯಲ್ಗಳನ್ನು, ಫಿಲ್ಮ್ಗಳನ್ನು ನೋಡಿ ಅದರಿಂದ ಸಂತೋಷ ಪಡುವಂಥದ್ದು ಮಾತ್ರವಲ್ಲ, ಅದರ ಬಗ್ಗೆ ರಂಜನೆಯ ಮಾತುಗಳನ್ನು ಹೇಳಿ ಅದನ್ನು ಪಾಸಿಟಿವ್ ಆಗಿ ಮಕ್ಕಳ ಮನಸ್ಸಲ್ಲಿ ಹಾಕಬೇಡಿರಿ. ಅವುಗಳು ಕೇಡನ್ನು ತರ್ತದೆ. ಸೀರಿಯಲ್ ನೋಡಬೇಡಿ ಅಂತ ಮಾಧ್ಯಮದಲ್ಲಿ ಇದ್ದುಕೊಂಡು ಅದನ್ನು ಹೇಳುವುದೇ ಕಷ್ಟ. ಆದ್ರೆ ನಾವು ಹೇಳ್ತಿದ್ದೇವೆ, ದಯಮಾಡಿ ಅದನ್ನು ರಂಜಿತವಾಗಿ ನೋಡಬೇಡಿ, ಅಥವಾ ಅವುಗಳ ಮೂಲಕವಾಗಿ ಮಕ್ಕಳ ಮನಸ್ಸಿನಲ್ಲಿ ದೊಡ್ಡ ಕೆಟ್ಟ ಪರಿಣಾಮಗಳು ಬೀರ್ತದೆ. ಲಸ್ಟ್, ಈ ಪ್ರೀತಿ ಅಂತ ಹೇಳುವುದಲ್ಲ, ಅದು ಲಸ್ಟ್ ಆಗಿದೆ. ಪಾಪಕ್ಕೆ ಶರೀರದ ಇಚ್ಛೆಗಳಾಗ್ತದೆ. ಇಂಥವುಗಳಿಂದ ದೂರ ಇರುವಂತೆ ಮಕ್ಕಳನ್ನು ಬೋಧಿಸಿರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮಕ್ಕಳಿಗೆ ಮಾದರಿಯ ಜೀವಿತವನ್ನು ನಡೆಸೋಣ. ದೇವರ ಮಕ್ಕಳಾಗಿ ಬಾಳೋಣ. ದೇವರ ಸೇವಕರುಗಳೇ, ಒಂದು ವೇಳೆ ಬೋಧಕರು ನೀವಾಗಿರುವುದಾದರೆ ನಾವು 2 ಸಲ ಆಲೋಚಿಸೋಣ. ಯಾಕಂತ ಹೇಳಿದ್ರೆ, ಮಕ್ಕಳು ನಮ್ಮನ್ನು ನೋಡ್ತಾ ಇದ್ದಾರೆ, ಮಕ್ಕಳು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ನಮ್ಮ ಬಾಯ ಮಾತುಗಳು, ನಮ್ಮ ನಡತೆಗಳನ್ನು ಮಕ್ಕಳು ನೋಡ್ತಾ ಇದ್ದಾರೆ. ಅದರಿಂದಾಗಿ ಮಕ್ಕಳ ಬದುಕಿಗೆ ನಾವು ಅಡ್ಡಿಪಡಿಸೋದು ಬೇಡ, ಸ್ವಾಮಿಯ ಕಡೆಗೆ ಬರೋದಕ್ಕೆ. ಏನು ಹೇಳ್ತೀವಿ? ಅದರಿಂದಾಗಿ ಇಷ್ಟೊತ್ತು ನಾವು ಅನೇಕ ವಿಷಯಗಳನ್ನು ಮಾತಾಡಿದ್ದೇವೆ ಪಾಸ್ಟರ್. ನಾವು ಮುಂದೆ ಇಂಥ ಚರ್ಚೆಗಳನ್ನು ಮಾಡ್ತಾ ಹೋಗುವ. ಇದರಿಂದಾಗಿ ಜನರಿಗೆ ಅವಕಾಶಗಳಾಗ್ತದೆ. ಈಗಾಗಲೇ ಅನೇಕರು ನನ್ನ ಫೇಸ್ಬುಕ್ ಮೂಲಕವಾಗಿ ಹಾಗೂ ನನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅನೇಕರು ನಮ್ಮ ಕಾರ್ಯಕ್ರಮಗಳ ಕೆಲವು ಕ್ಲಿಪ್ಸ್ಗಳನ್ನು ನಾನು ಕೆಲವು ಕಡೆ ಹಾಕಿ ಫೋಟೋಸ್ಗಳನ್ನು ಹಾಕಿದ್ರ ನಿಮಿತ್ತದಿಂದಾಗಿ ಅನೇಕ ಸ್ಥಳಗಳಲ್ಲಿ ನಮ್ಮ ಚಾನಲ್, ಆಶ್ರಯ ಚಾನಲ್ನ ಹಾಗೆ ತಾವು ಮಾಡಬೇಕು ಎಂಬುದಾಗಿ ಆಶಿಸಿಕೊಂಡು ಅನೇಕ ಜನರಿಗೆ ಪ್ರಾರಂಭಿಸಿದ್ದಾರೆ.
ಬಹಳ ಒಂದು ಸಂತೋಷವನ್ನು ಕೊಡ್ತದೆ ಪ್ರಿಯರೇ. ಆಸರೆ ಟಿವಿ ಪ್ರಥಮ ಬಾರಿಗೆ ಇಂಥ ಚರ್ಚೆಗಳನ್ನು ಮತ್ತೆ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡದ್ದು. ಇಡೀ ಯಾವ ಸ್ಥಳಕ್ಕೆ ನೀವು ಹೋಗಿ ನೋಡಿದ್ರು ಕೂಡ ಎಲ್ಲಿಯೂ ಕೂಡ ಇಂಥ ಚರ್ಚೆಗಳು, ಸ್ವಾರ್ಥಿಕ ಕಾರ್ಯಕ್ರಮ ಆಗ್ಲಿ, ಅವಲೋಕನ, ಸತ್ಯಾನ್ವೇಷಣೆ, ಇದು ನನ್ನ ಸಾಕ್ಷಿ, ಕುಟುಂಬ ಪ್ರಾರ್ಥನೆ, ಇವುಗಳ ಮತ್ತು ಪರೀಕ್ಷೆಗಾಗಿ ಪ್ರಾರ್ಥಿಸುವಂಥದ್ದು, ಇದು ಯಾವ ಚಾನೆಲ್ಗಳಲ್ಲೂ ಯಾರು ನೋಡ್ಲಿಲ್ಲ. ಆದ್ರೆ ದೇವರಿಗೆ ಸ್ತೋತ್ರ, ಅನೇಕರು ನಮ್ಮ ಹತ್ರ ಕೇಳಿಕೊಳ್ತಿದ್ದಾರೆ. ನಾವು ಅಂದ್ರೆ ಉದಾಹರಣೆಗೆ ಕರ್ನಾಟಕವನ್ನು ಹೊರತುಪಡಿಸಿದ ಜನರು ಸ್ವಲ್ಪ ನಮಗೆ ನಿಮ್ಮ ಐಡಿಯಾಗಳನ್ನು ಕೊಡಿ, ನಿಮ್ಮ ಹಾಗೆ ನಾವು ಕೂಡ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಅನುಕರಣೀಯವಾಗಿದೆ ನಮ್ಮ ಕಾರ್ಯಕ್ರಮಗಳು. ನಾವು ಬಹಳ ಸಂತೋಷ ಪಡ್ತೇವೆ. ನಾವು ಹೋದಲ್ಲೆಲ್ಲ ಜನರು ಆಸರೆ ಟಿವಿ ಬಗ್ಗೆ ಮಾತಾಡ್ತಿದ್ದಾರೆ. ಅಂಗಡಿಗೆ ಹೋದ್ರೆ, ನಾವಿಲ್ಲಿ ಉಡುಪಿ ಶಾಪಿಗೆ ಹೋದ್ರೆ ಶಾಪ್ನಲ್ಲಿ ಜನರು ಕೇಳ್ತಿದ್ದಾರೆ, ನೀವು ಆಸರೆ ಟಿವಿಯಲ್ಲಿ ಬರ್ತಿದ್ರಿ ಕಾಣ್ತದಲ್ಲ. ಅನೇಕ ಜನರು ಸಿಕ್ಕಿದಲ್ಲಿ ಬೀಚಲ್ಲಿ, ಶಾಪಿಂಗ್ ಸೆಂಟರ್ಗಳಲ್ಲಿ ಜನರು ಬಂದು ನಮ್ಮ ಹತ್ರ, ಅದು ಅಲ್ಲದೆ ಕೆಲವರು ನಮ್ಮ ಆಸರೆ ಟಿವಿ ನೋಡೋದಕ್ಕಾಗಿ ಸೆಟ್ ಬಾಕ್ಸ್ ಹಾಕಿಸಿಕೊಂಡಿದ್ದಾರೆ. ತುಂಬಾ ಜನ, ಬಹಳ ಸಂತೋಷ. ಮತ್ತೆ ಕ್ರೈಸ್ತೇತರರು, ಹೌದು, ಕ್ರೈಸ್ತೇತರರು ಕೂಡ ನಮ್ಮ ಹತ್ರ ಬಂದು, ನಿಮ್ಮನ್ನು ನಾವು ಚಾನಲ್ ಅಲ್ಲಿ ನೋಡಿದ್ದೇವೆ, ಟಿವಿಯಲ್ಲಿ ನೋಡಿದ್ದೇವೆ, ಮತ್ತೆ ಅವ್ರು ನಮ್ಗೆ ಹೇಳ್ತಿದ್ರು, ನಿಮ್ಮ ಕಾರ್ಯಕ್ರಮ ತುಂಬಾ ಒಳ್ಳೆ ಆಗ್ತಾ ಇದೆ, ತುಂಬಾ ನಾಲೆಜ್ ಸಿಗ್ತದೆ ಅಂತೇಳಿ ಅವ್ರು ಹೇಳ್ತಾ ಇದ್ರು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮಾಡುವಂಥದ್ದು ಸತ್ಯದಲ್ಲಿ ಬಾಳುವುದಾದ್ರೆ ದೇವರು ನಮ್ಮ ಕೈ ಹಾಕಿದ ಕೆಲಸವನ್ನು ಸಫಲಪಡಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರಿಷ್ಟೊತ್ತು ನೀವು ನಮ್ಮೊಂದಿಗೆ ಕಳೆದ ಸಮಯ ನಿಮಗೆ ಆಶೀರ್ವಾದವನ್ನು ಕೊಟ್ಟಿದೆ ಎಂಬುದಾಗಿ ನಂಬುತ್ತೇವೆ. ಪಾಸ್ಟ್ರೇ, ನಿಮಗಿಬ್ಬರಿಗೂ ಧನ್ಯವಾದಗಳು. ಇಷ್ಟೊತ್ತು ನಾವು ಅನೇಕ ವಿಷಯಗಳನ್ನು ಮಾತಾಡಿದ್ದು. ನಿಜವಾಗಿ ಇದೊಂದು ಆಲೋಚನೆ ಮಾಡಿ ಪ್ಲಾನ್ ಮಾಡಿದ ಚರ್ಚೆ ಅಲ್ಲ ಪ್ರಿಯರೇ. ಇದು ನಾವು ರ್ಯಾಂಡಮ್ ಆಗಿ ಕುತ್ಕೊಂಡು ಮಾತಾಡ್ತಿರುವಂತಹ ವಿಷಯಗಳು, ವಿಷಯ ಆಧಾರಿತ, ಕಟ್ಟೆಯಲ್ಲಿ ಕುಳಿತುಕೊಂಡು ಕಟ್ಟೆ ಸಂಭಾಷಣೆ ಹೇಳ್ತಾರೆ ಇದಕ್ಕೆ ನಾನು ಅದಕ್ಕೆ ಆ ಹೆಸರು ಕೊಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಅಂದ್ರೆ ಒಂದು ಕಟ್ಟೆಯ ಮೇಲೆ ಸ್ನೇಹಿತರು ಕುತ್ಕೊಂಡು ಒಂದು ವಿಷಯದ ಮೇಲೆ ಮಾತಾಡುವಂತ ಮಾತುಗಳು, ಇದು ಅಷ್ಟೇ ಆದದ್ದು. ಇದನ್ನು ನಾವೇನು ನನ್ನ ಹತ್ರ ಈ ಶೀಟಲ್ಲಿ ಏನಿಲ್ಲ ಪ್ರಿಯರೇ, ಇದರಲ್ಲಿ ಸುಮ್ಮನೆ ಶೀಟ್ ಇಟ್ಕೊಂಡಿದ್ದೇನೆ ನಾನು. ನಾವಿದು ಪ್ಲಾನ್ಡ್ ಡೈಲಾಗ್ಸ್ ಅಲ್ಲ, ಬದಲಾಗಿ ಮಾತಾಡ್ತಾ ನಾವು ಹೋಗ್ತಾ ಇದ್ದೇವೆ. ಅದರಿಂದಾಗಿ ನಮ್ಮ ಕಾರ್ಯಕ್ರಮಗಳು ಜನರಿಗೆ ಮನಸ್ಸಿಗೆ ತಾಕ್ತಾ ಉಂಟು. ಯಾಕಂದ್ರೆ ನಾವು ಪ್ಲಾನ್ ಮಾಡಿ ಪ್ರಿಪೇರ್ ಮಾಡಿ ಮಾತಾಡ್ತಿಲ್ಲ, ಬದಲಾಗಿ ಹೃದಯದಲ್ಲಿ ಬಂದಂತ ಮಾತುಗಳನ್ನು ನಾವು ಮಾತಾಡ್ತಾ ಇದ್ದೇವೆ. ಪ್ರಿಯರೇ, ಈ ಕಾರ್ಯಕ್ರಮಗಳ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದಕ್ಕಾಗಿ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಸ್ವಾಮಿ ನಿಮ್ಮನ್ನು ಉದ್ಧಾರ ಮಾಡಲಿ, ನಮ್ಮ ಬಾಳನ್ನು ನಾವು ಮಾದರಿಯ ಬಾಳನ್ನಾಗಿ ಬಾಳುವ. ಸೊ ಇದರಿಂದಾಗಿ ಒಂದು ಹೊಸ ಸುಂದರವಾದ ಜನಾಂಗವು ನಮ್ಮ ಕಣ್ಣ ಮುಂದೆ ಬೆಳೆದು ಬರಲಿ. ಆ ಸುಂದರವಾದ ಮುಂದಿನ ಆ ಜನಾಂಗಕ್ಕೆ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕುವುದಕ್ಕೆ ಕ್ರಿಸ್ತನು ತಾನೇ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ, ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ದೇವರು ನಿಮಗೆ ಶುಭವನ್ನೇ ಮಾಡಲಿ. ಧನ್ಯವಾದಗಳು.